ನಮ್ಮ ನೆಗೆಟಿವ್ ಅನ್ನ ಪೋಷಿಸಿದ್ರೆ ಸ್ಲಿಪ್ ಆಗಕ್ಕೆ ತಡ ಆಗಲ್ಲ. ಅನಾದಿ ಕಾಲದಿಂದಲೂ ಸಂಸಾರ ಪ್ರೇಮಿಸುವ ಪ್ರಕೃತಿ. ಆದ್ರಿಂದ ಆತ್ಮದ ಕಡೆಗೆ ಪುರುಷಾರ್ಥ ಮಾಡ್ಬೇಕಂದ್ರೆ ಎಷ್ಟು ತಪಸ್ಸು ಮಾಡ್ಬೇಕು. ತಪಸ್ಸು ಸಹಿಸಲಾಗೋದಿಲ್ಲ, ತಕ್ಷಣ ನಿಮಿತ್ತದ ಮೇಲೆ ಎಗರಾಡೋದು. ನಿಮಿತ್ತದ ಮೇಲೆ ಎಗರಾಡಿದ್ಮೇಲೆ ಸಮಾಧಾನವಾಗದಿದ್ರೆ 4-5 ಜನರಿಗೆ ಹೋಗಿ ಹೇಳೋದು, ನೋಡಿದ್ರೆ ಈ ನಿಮಿತ್ತ ದಾದಾ ಭಗವಾನರ ಜ್ಞಾನದಿಂದಾಗಿ ಸುಮ್ಮನಿದ್ದೇವೆ, ಇಲ್ದೇ ಹೋದ್ರೆ ಈ ಸತ್ಸಂಗದಲ್ಲಿ 1 ನಿಮಿಷನೂ ಇರ್ತಿರ್ಲಿಲ್ಲ. ಐ ಆಮ್ ಶ್ಯೂರ್ ಹೇಳ್ತಾರೆ. ಅಯ್ಯೋ, ಇಷ್ಟೆಲ್ಲ ದಾದಾ ಭಗವಾನರ ಜ್ಞಾನ ಅಂದ್ರೆ ಅವರಿಗೆ ಉಪಕಾರ ಮಾಡಿದ ಹಾಗೆ. ನಾವು ಮೋಕ್ಷಕ್ಕೆ ಹೋಗ್ಬೇಕು, ದಾದಾ ಅವರಿಗೆ ಉಪಕಾರ ಮಾಡಬೇಕು. ಅಹಂಕಾರ ಗಲಾಟೆ ಎಬ್ಸುತ್ತೆ. ಅಹಂಕಾರ ಅಂದ್ಮೇಲೆ ಯಾರ್ದೇ ಇರಲಿ, ಅಜ್ಞಾನಿಯದ್ದಿರಲಿ, ಮಹಾತ್ಮರದ್ದಿರಲಿ, ಹಿಂದಿನ ಜನ್ಮದಲ್ಲಿ ಅಹಂಕಾರ ತುಂಬಿದೆಯಲ್ಲ, ಮಾಲ್ ತುಂಬಿಕೊಂಡಿದ್ರೆ ಎಷ್ಟೆಲ್ಲ ಗಲಾಟೆ ಆಗತ್ತೆ. ನಿಮ್ಮಲ್ಲಿ ಮಾತ್ರವಲ್ಲ, ಎಲ್ಲರಲ್ಲೂ ಹಾಗೇನೇ ಇರುತ್ತೆ. ದಾದಾ ಅವರು 9ನೇ ಆಪ್ತವಾಣಿಯಲ್ಲಿ ಹೇಳಿದ್ದಾರೆ, ಅದು ಒಬ್ಬ ವ್ಯಕ್ತಿಗೆ ಮಾತ್ರನಾ? ಇಲ್ಲ, ಶುದ್ಧಾತ್ಮ ಬಿಟ್ರೆ ಇದೇ ಸ್ವರೂಪ. ಅಹಂಕಾರ ಹೆಚ್ಚಾದ್ರೆ ಹೀಗಾಗತ್ತೆ, ಮತ್ತೆ ಹೀಗಾಗತ್ತೆ, ಹಠ ಮಾಡುತ್ತೆ, ಸಿಟ್ ಮಾಡುತ್ತೆ, ಚಂಡಿತನ ತೋರ್ಸತ್ತೆ, ಆಮೇಲೆ ಭೀತಿ ಹುಟ್ಸತ್ತೆ, ಗಲಾಟೆ ಮಾಡುತ್ತೆ, ಕೋಪನೂ ಮಾಡುತ್ತೆ. ಕೋಪ ನಾನ್ ನೋಡ್ಕೋತೀನಿ ಅಂತಾರೆ, ಅವ್ರೇನ್ ಮಾಡ್ತಾರೆ? ಹೀಗೆಲ್ಲ ಮಾಡಿದವರಿಗೆ ಆಮೇಲೆ ಮಹಾವಿದಯ ಕ್ಷೇತ್ರಕ್ಕೆ ಹೋಗೋ ಬದಲು ಮುಂದೆ ಸೀದಾ ನರಕಕ್ಕೆ ಹೋಗ್ತಾರೆ. ಮಿತಿ ಮೀರಿ ಎಲ್ಲರ ಮೇಲೆ ಎಗರಾಡಿದ್ರೆ ಮತ್ತೆ ಪ್ರಾಣಿಗತಿ ಮುಗಿಸಿ ಮನುಷ್ಯಗತಿ ಮುಗಿಸಿ ಸೀದಾ ನರಕಕ್ಕೆ ಹೋಗ್ಬೇಕು. ಅಲ್ಲಿ ಮೋಕ್ಷದ ವಿಚಾರ ಎಲ್ಲಿ ಉಳಿಯುತ್ತೆ? ಈ ಸಮರ್ಥನೆ ಅನ್ನೋ ಶಬ್ದ ತುಂಬಾ ಅಪಾಯಕಾರಿಯಾಗಿದೆ. ಜಾಗೃತವಾಗಿರ್ಬೇಕು. ಒಂದೇ ತಪ್ಪನ್ನ ಸಮರ್ಥಿಸಿದ್ರೆ ಮುಂದಿನ ಜನ್ಮ ಹಾಳಾಗ್ಬಿಡುತ್ತೆ. ನೋಡಿ, ನಿಮ್ ಬಗ್ಗೆ ಅಲ್ಲ ದಾದಾ ಭಗವಾನ್ ಹೇಳಿರೋ ವಿಚಾರ, ಅವ್ರು ಸ್ವತಃ ಹೇಳ್ತಿದ್ರು. ನಮ್ಗೆ ಅನ್ಸುತ್ತೆ ವೃಷಭದೇವ್ ಭಗವಾನ್ರಿಗೆ ಕೊಟ್ಟಿದ್ದಾರೆ, ನನ್ಗ್ಯಾಕೆ ಕೊಟ್ಟಿಲ್ಲ? ಕೋಟಿಗಟ್ಟಲೆ ಜನ್ಮಗಳು ಅಲ್ದಾಡ್ಕೊಂಡೇ ಇರಬೇಕು. ದಾದಾವರಿಂದಾಗಿ ನಮ್ಗೆ ಪುಣ್ಯ ಸಿಕ್ಕಿತ್ತು. ಆದರೂ ಕೂಡ ಸ್ವಲ್ಪ ಬುದ್ಧಿ ಉಂಟಾದ್ರೂ ಅವ್ರಂತಾರೆ, ನೀವು ಹೇಗಾದ್ರೂ ಮಾಡಿ ದೀಕ್ಷೆ ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಅಂತ. ಮೋಕ್ಷ ಸಿಕ್ಬಿಡುತ್ತೆ. ನನ್ಗೆ ಯಾಕಿಲ್ಲ, ಅವ್ರಿಗೆ ಯಾಕೆ? ಇದರಿಂದ ಕೋಟ್ಯಾಂತರ ಜನ್ಮಗಳು ಪಡಿಬೇಕಾಗತ್ತೆ. 24 ಕಳೆದು ಹೋಯ್ತು. ಇಲ್ಲಿ ಪಾಯಿಂಟ್ ಏನಂದ್ರೆ, ಸಹಜವಾಗಿ ಬುದ್ಧಿ ಅಹಂಕಾರ ಗಲಾಟೆ ಮಾಡಿದ್ರೆ ಮೋಕ್ಷ ಬಿಡಿ ಎಷ್ಟೊಂದು ಜನ್ಮಗಳು ಹಾಳಾಗ್ಬಿಡುತ್ತವೆ. ಜೈ ಸಚ್ಚಿದಾನಂದ್. ಬೇರೆಯವ್ರ ಬಗ್ಗೆ ಬಹಳಷ್ಟು ಬಾರಿ ಗೊತ್ತಾಗತ್ತೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಹೇಳ್ಬೇಕಂದ್ರೆ ಮಹಾತ್ಮರಾಗಿರ್ಬೋದು ಅಥವಾ ಹೊರಗ್ನವರಾಗಿರ್ಬೋದು. ಉದಾಹರಣೆಗೆ ಮಾಹಿತಿ ಕೇಂದ್ರದಲ್ಲಿ ನಾವು ಹೇಳೋದಾಗಿದೆ, ಇಲ್ಲೇನು ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ಬಂದು ಯಾರು ಇಲ್ಲಿ ಕೂತ್ಕೊಳ್ಳೋದಿಲ್ಲ, ಅದು ಅಲ್ಲದೆ ಸುಮ್ಮನೆ ಹರಟೆನೂ ಹೊಡೆಯೋದಿಲ್ಲ ಅಂತ. ಈಗ ನಾವು ಅವ್ರನ್ನ ಇಗ್ನೋರ್ ಕೂಡ ಮಾಡ್ತಿದೀವಿ. ಆದ್ರೂ ಕೂಡ ಅವರು ಹೋಸ್ಟ್ ಕಡೆಯಿಂದ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅವ್ರ ಕಡೆಯಿಂದನೂ ಇಟ್ಕೊಂಡಿರ್ತಾರೆ. ಆಗ ನಮ್ಮ ಮನ್ಸಲ್ಲಿ ಅನ್ಸತ್ತೆ ಅವರು ಮಾಡ್ತಾ ಇರೋದು ಯೋಗ್ಯ ಅಲ್ಲ ಅಂತ. ಆಗ ಅವ್ರಿಗೆ ಹೇಳ್ಬೇಕು ಅಥವಾ ಹೇಳ್ಬಾರ್ದು ತಿಳಿಯೋದಿಲ್ಲ. ಹೇಳಕ್ಕೋದ್ರೆ ಅವರಲ್ಲಿ ದೋಷ ನೋಡ್ದಾಗ ಆಗತ್ತೆ. ದೋಷ ನೋಡದೆ ಹೇಗೆ ಜಾಗೃತಿ ಮೂಡಿಸ್ಬೇಕು? ಮೊದಲು ನಿಮ್ಮ ಬುದ್ಧಿಯಿಂದ ಅವರಲ್ಲಿ ದೋಷ ನೋಡೋದನ್ನ ನಿಲ್ಲಿಸಿ. ಎಲ್ಲಿ ಸರಿ ಮಾಡೋದಿಲ್ಲ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಾವು ಅವರ ಶುದ್ಧಾತ್ಮ ನೋಡಿದರೆ ತುಂಬಿಕೊಂಡಿರೋ ಮಾಲು ಹೊರಬರುತ್ತೆ. ಈ ಮಾಲ್ ನಷ್ಟ ಮಾಡ್ತಾ ಇದೆ ನಮಗೂ ಎಲ್ರಿಗೂ. ಹಾಗಾಗಿ ಅವರೊಟ್ಟಿಗೆ ಸಮಾಧಾನದಿಂದ ಮಾತಾಡಬೇಕು. ಅನಿಲ್ ಬಾಯಿಗೆ ಹೇಳಬೇಕು, ಶುದ್ಧಾತ್ಮನ ಪಕ್ಕದಲ್ಲಿ ಕೂರಿಸಿ ಸ್ವಲ್ಪ ಮಾತನಾಡಿ ಅವ್ರಿಗೆ ಹೇಳಿ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಏನಿದೆ ಅಂತ. ಇಷ್ಟೆಲ್ಲ ಫೋನ್ ಬರ್ತಾ ಇರುವಾಗ ನಾವು ಹರಟೆ ಹೊಡಿತಾ ಕೂತ್ಕೊಂಡ್ರೆ ಅದಕ್ಕಾಗಿ ಈ ಬೋರ್ಡ್ ಹಾಕಲಾಗಿದೆ. ನಾವು ಎಲ್ರಿಗೆ ಹೇಳ್ತೇವೆ, ಪ್ಲೀಸ್ ನೀವು ಮಂದಿರದಲ್ಲಿ ಭಗವಂತನ ಬಳಿ ಕೂತ್ಕೊಂಡು ಸದುಪಯೋಗ ಮಾಡಿ. ಅದಲ್ಲದೆ ಫ್ಯಾನ್ನ ಕೆಳಗೆ ಕೂತ್ರೆ ತಣ್ಣಗಾಗತ್ತೆ ಅಲ್ವಾ? ವಿನಯದಿಂದ ಹೇಳಬೇಕು ನಾವು. ಇಲ್ಲಿಂದ ಹೊರಟು ಹೋಗಿ ಅಂದ್ರೆ ಸೆಟ್ ಬರುತ್ತೆ ಅವರಿಗೆ. ನೀವು ಯಾರು ನನ್ಗೆ ಹೇಳುವವರು ಅಂತಾರೆ. ಮಂದಿರದಲ್ಲಿ ಭಗವಂತನ ಬಳಿ ಕೂತ್ಕೊಳ್ಳಿ, ಭಕ್ತಿಯಿಂದ ಭಗವಂತನ ದರ್ಶನವಾಗತ್ತೆ, ಸಮಯದ ಸದುಪಯೋಗ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ ಅಂದ್ರೆ ಬಹಳಷ್ಟು ಏಕಾಗ್ರತೆಯಿಂದ ನಮ್ಗೆ ಯಾರತ್ರ ಆದ್ರೂ ಮಾತಾಡ್ಬೇಕಿದ್ರೆ ನಿಮ್ ಕಡೆ ಗಮನ ಕೊಟ್ರೆ ಸರಿಯಾದ ಮಾಹಿತಿ ಕೊಡ್ಲಾಗೋದಿಲ್ಲ. ಜವಾಬ್ದಾರಿ ಇದೆಯಲ್ಲ, ಯಾರ್ದಾದ್ರೂ ಫೋನ್ ಬರುತ್ತೆ, ಸಮಾಧಾನವಾಗಿ ಮಾತನಾಡ್ಬೇಕು. ಎಷ್ಟೆಲ್ಲ ನಮ್ಗೆ ಮುಖ್ಯ ಏನಂದ್ರೆ ಎಲ್ರೂ ಇಲ್ಲಿಗೆ ಬರಬೇಕು, ಎಲ್ರಿಗೆ ಸಮಾಧಾನವಾಗಬೇಕು. ಹಾಗೆ ನಾವು ಸರಿಯಾದ ಟೈಮ್ ಮತ್ತೆ ಸ್ವಲ್ಪ ಅನುಕೂಲತೆ ಇದ್ರೆ ತುಂಬಾ ಒಳ್ಳೇದಾಗತ್ತೆ. ನಾವು ಹೇಳಬೇಕು, ದಯಮಾಡಿ ಸ್ವಲ್ಪ ಈ ಬೋರ್ಡಲ್ಲಿ ಏನ್ ಬರ್ದಿದೆ ಅದನ್ನ ನೀವು ಸ್ವಲ್ಪ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಒಂದ್ ವೇಳೆ ಅವರು ಒಪ್ಪಿಕೊಳ್ಳದಿದ್ರೆ ಮತ್ತೆ ನಾವು 2-3 ಒಟ್ಟಿಗೆ ಸೇರಿ ಹೇಳಬೇಕು, ನಾವು ನಿಮ್ಗೆ ವಿನಂತಿ ಮಾಡ್ತಾ ಇದ್ದೇವೆ, ನೀವು ಮಂದಿರದಲ್ಲಿ ಶಾಂತಿಯಿಂದ ಕೂತ್ಕೊಳ್ಳಿ ಅಂತ. ಅಲ್ಲಿ ಕೂತ್ಕೊಂಡು ದಾದಾ ಅವರ ಪುಸ್ತಕ ಓದ್ಬೋದು. ಏಕಾಗ್ರತೆಗಾಗಿ ತುಂಬಾ ಲಾಭವಾಗತ್ತೆ. ಅವ್ರಿಗೆ ಹೇಳಬೇಕು, ನೀವು ಮೇಲೆ ಕೂತ್ಕೊಂಡು ಎಲ್ಲ ಮಾಡಿ ಅಂತ. ಇಲ್ಲಿ ನೀವು ಹೊರಟು ಹೋಗಿ ಜಾಗ ಖಾಲಿ ಮಾಡಿ ಅಂತ ಎಲ್ಲ ಹೇಳಬಾರ್ದು. ಮೇಲೆ ಕೂತ್ಕೊಂಡ್ರೆ ಒಳ್ಳೇದು. ನಮ್ಮ ಹತ್ರ ಅವರು ಅಪೇಕ್ಷೆ ಇಟ್ಕೊಂಡಿದ್ರೆ, ಆಪ್ತ ಪುತ್ರರಿಂದ ಬೇರೆಯವರಿಂದ ಅಪೇಕ್ಷೆ ಇಟ್ಕೊಂಡಿದ್ರೆ, ಇವೆಲ್ಲ ಹೇಗೆ ಅಂದ್ರೆ ನಾವಿಲ್ಲಿ ಸಹಜವಾಗಿ ಸಿಕ್ಕಿದ್ರೆ ಅದು ಹಾಲಿಗೆ ಸಮಾನ ಅಂತ ನ್ಯಾಯದಲ್ಲಿರ್ಬೇಕು. ಯಾವಾಗ್ಲೋ 1-2 ಬಾರಿ ಅನಿವಾರ್ಯವಾಗಿ ನೀವು ಚಡಪಡಿಸ್ತಾ ಇದ್ರೆ, ಇವತ್ತು ಬೆಳಿಗ್ಗೆ ಸತ್ಸಂಗ ಇದೆಯಾ, ದರ್ಶನ ಸಿಗ್ಬೋದಾ ನಮ್ಗೆ?
ಏನೂ ಆಯೋಜಿಸಿಲ್ಲ, ಅವರಿಗೆ ಆರಾಮ ನೀಡಲಾಗಿದೆ. ಸರಿ ಸರಿ ಸರಿ, ಮಾತು ಮುಗಿಸಿ ಅಷ್ಟೇ. ಅದು ಬಿಟ್ಟು ಅನಿಲ್ ಭಾಯ್, ನೀವು ಸ್ವಲ್ಪ ಡಿಂಪಲ್ ಬಾಯ್ ಒಪ್ಪೋದಿಲ್ಲ. ಡಿಂಪಲ್ ಬಾಯ್ ಅನ್ನೋ ಸ್ವಲ್ಪ ಒಪ್ಸಿ, ನೀವು ನಮಗೆ ದರ್ಶನ ಸಿಗುವಂತೆ ಮಾಡಿ. ಆಮೇಲೆ ಅನಿಲ್ ಭಾಯ್ ಒಪ್ಪದೆ ಹೋದರೆ ಮತ್ತೊಬ್ಬರ ಬಳಿಗೆ ಹೋಗಿ, ರಾಮ್ಬಾಯ್ ನೀವು ಸ್ವಲ್ಪ ಕೇಳಿ ನೋಡಿ, ನೀವು ದೊಡ್ಡವರಾಗಿದ್ಕೊಂಡು ಹೀಗೆ ಸುಮ್ಮನೆ ಕೂತ್ಬಿಟ್ರೆ ಹೇಗೆ? ಹೇಗಾದ್ರೂ ಮಾಡಿ ನಮಗೆ ದರ್ಶನ ಸಿಗುವಂತೆ ಮಾಡಿ ಅಲ್ಲ. ಹಾಗಾದರೆ ನಮ್ಮೆಲ್ಲರಿಗೆ ದರ್ಶನ ಸಿಗುತ್ತೆ. ಮತ್ತೆ ಇನ್ನೊಬ್ಬರ ಕಡೆಗೆ ಹೋಗ್ಬೇಕು. ಇದನ್ನೆಲ್ಲ ಮಾಡ್ಬೇಕು ನಾವು. ಇಂಥದ್ದೆಲ್ಲ ವ್ಯವಹಾರ ನಾವು ಯಾಕೆ ಮಾಡ್ತೇವೆ ಅಂದರೆ, 500 ಜನರಿಗೆ ಉತ್ತರ ಕೊಡೋ ಶಕ್ತಿ ಬೇಕಲ್ಲ, ಅದನ್ನು ಮಾಡಬೇಕಲ್ಲ. ಸೆಲ್ನಲ್ಲಿ ಸ್ವಲ್ಪ ಶಕ್ತಿನೇ ಉಳಿದಿರುತ್ತೆ. ಅದನ್ ಬಿಟ್ಟು ಇದು ನಡೀತಾ ಇದೆಯಾ ಅಂತ ನಾವು ಚೆಕ್ ಮಾಡಲು ಹೋದರೆ ಬ್ಯಾಟ್ರಿ ಖಾಲಿ ಆಗಿಬಿಡುತ್ತೆ. ನಡೀತಾ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿದೆ. ಪವರ್ ಸ್ವಲ್ಪ ಇರುವಾಗ ನಾವು ಜೋಪಾನವಾಗಿ ನೋಡ್ಕೋಬೇಕು. ಎಕಾನಮಿ ಅದನ್ನ ಬಿಟ್ಟು ನಮ್ಗೆ ಯಾಕೆ ಅವಕಾಶ ಇಲ್ಲ? ನೀವಿಲ್ಲಿ ನೋಡಿ, ಈ ಬುದ್ಧಿ ಗಲಾಟೆ ಮಾಡ್ತಾ ಇದೆ. ಒಬ್ಬರಿಗೆ ಹೇಳ್ಕೊಡೋದು, ಮತ್ತೊಬ್ಬರಿಗೆ ಹೇಳೋದು. ಸೇವಾರ್ಥಿಗಳಿಂದ ಸಾಧ್ಯವಾಗದಿದ್ರೆ ಆಗ ಸೇವಾರ್ಥಿಗಳಿಂದ ಆಗೋದಿಲ್ಲ. ಆಪ್ತಪುತ್ರರನ್ನು ಕೇಳೋಣ ನಾವು. ಯಾರಾದರೂ ಆಪ್ತಪುತ್ರಿಗೆ ಹೇಳಿ. ಆಮೇಲೆ ಆಪ್ತಪುತ್ರಿಂದ ಆಪ್ತಪುತ್ರನಿಗೆ ಒತ್ತಡ ಬರುತ್ತೆ. ಏನಾದರೂ ಮಾಡಿ ಅಲ್ಲ. ಮಹಾತ್ಮರು 150 ಮಹಾತ್ಮರು ಬಂದಿದ್ದಾರೆ, ನೀವಂತೂ ವ್ಯವಸ್ಥೆ ಮಾಡಿ ಅವ್ರ ದರ್ಶನ ಮಾಡಿ ಹೋಗ್ಬಿಡ್ತಾರೆ. 1-2 ನಿಮಿಷದಲ್ಲಿ ಹೋಗ್ಬಿಡ್ತಾರೆ. ಅವರಲ್ಲಿಗೆ ಈ ವಿಚಾರ ಹೇಗೋಯ್ತು? 4 ಜನ ಹೋಗಿ ಹೇಳಿರ್ತಾರೆ. ಇಲ್ಲ, ಅದು ಮಹಾತ್ಮರ ಭಾವನೆ ಆಗಿದೆ. ಒಂದ್ ವೇಳೆ ಭಾವನೆ ಆಗಿದ್ರೆ ತಪಸ್ ಯಾಕೆ ಮಾಡಬೇಕು? ಇವತ್ತು ಸಾಧ್ಯವಿಲ್ಲ. ಹಾಗೆಲ್ಲ ಬುದ್ಧಿ ಜಾಣತನ ತೋರಿಸುತ್ತೆ. ಬುದ್ಧಿಯ ಕೆಲಸವೆಂದು ಅಹಂಕಾರಕ್ಕೆ ಗೊತ್ತೇ ಇರುವುದಿಲ್ಲ. ಅಷ್ಟೆಲ್ಲ ಅಪೇಕ್ಷೆಗಳು, ಹಸ್ತಕ್ಷೇಪಗಳು. ಮತ್ತೆ ಅದಕ್ಕೆ ನಾವೇನು ಹೇಳ್ತೇವೆ? ಪಟ್ಟು ಹಿಡಿದು ಅಂತೇವೆ. ಇವೆಲ್ಲ ಶೋಭಿಸೋದಿಲ್ಲ. ನಮ್ದೀಗ ಬಹಳಷ್ಟು ಸಾಧಕ ಸ್ಥಿತಿಯಾಗಿದೆ. ಸಾಧಕ ಸ್ಥಿತಿಯ ಮೇಲೆ ಸಿದ್ಧಸ್ಥಿತಿಯಾಗಿದೆ. ನಾವು ಸಿದ್ಧಸ್ಥಿತಿ ತಲುಪುವ ಅದೇನಂತಾರೆ, ಪ್ಯಾಸೆಂಜರ್ಗಳು. ಸಿದ್ಧಸ್ಥಿತಿಗೆ ತಲುಪುವ ಸಾಧಕ ಸ್ಥಾನದಲ್ಲಿ ಕೂತಿದ್ದೇವೆ ನಾವು. ನಿರಂತರವಾಗಿ ಆತ್ಮಸ್ಥಿತಿಯನ್ನು ಸಾಧಿಸ್ಕೋಬೇಕು. ನನಗೆ ಸಿಗಬೇಕು, ಸಿಗದೇ ಇರಲಿ, ಅದು ಬೇಡ, ನನಗೆ ಹಾಗೆ ಆಗಿದೆ, ನನಗೆ ಯಾಕೆ ಇಲ್ಲ. ಇವೆಲ್ಲ ನಮ್ಮ ಲಕ್ಷಣಗಳಲ್ಲ, ಬುದ್ಧಿಯ ಲಕ್ಷಣಗಳು. ಜನರನ್ನು ಅಲೆದಾಡಿಸುವಂಥದ್ದು. ನಮ್ದು 100 ಅಂಶ. ನಮ್ಗೆ ಅಖಂಡ ಸತ್ಸಂಗವು. ಹೇ ದಾದಾ, ಚರಣವಿಧಿ ಹಾಡ್ತೀವಲ್ಲ. ಚರಣವಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ತಮ್ಮ ಅಖಂಡ ಸಾನ್ನಿಧ್ಯ ಪ್ರಾಪ್ತಿಯಾಗ್ಲಿ, ತಮ್ಮ ಅಖಂಡ ನಿಧಿಧ್ಯಾಸ ಸಿಗ್ಲಿ. ಈ ಭಾವನೆನೇ ನಮ್ಮನ್ನಲ್ಲಿ ಕೊಂಡೊಯ್ಯುತ್ತೆ. ಈ ಭಾವನೆ ಚರಣವಿಧಿಗೆ ಮಾತ್ರ ಅಲ್ಲ. ನನ್ಗೆ ಚರಣವಿಧಿ ಮಾಡಲು ಮನ್ಸಾಗ್ತಿಲ್ಲ. ಇಂಥ ಭಾವನೆಯನ್ನು ಭಾವಿಸಿದಾಗ ನಮಗೆ ಒಳ್ಳೆ ಪರಿಣಾಮ ಸಿಗುತ್ತೆ. ಅದಕ್ಕೋಸ್ಕರ ಒಳ್ಳೆ ಭಾವನೆ ಬೇಕು. ಈ ಚರಣವಿಧಿ ಅಂತ ಹೆಚ್ಚಿನ ವಿಟಮಿನ್ ಇಲ್ಲ ಮೋಕ್ಷಕ್ಕಾಗಿ. ಸಮರ್ಥನೆ ಮಾಡೋದು ಸಂಸಾರದ ವಿಟಮಿನ್. ಆದರೆ ನಾವು ಮಹಾತ್ಮರಲ್ಲಿ ಯಾವುದೇ ರೀತಿಯ ಅಪೇಕ್ಷೆ ಇಡಬಾರ್ದು, ಕಿರಿಕಿರಿ ಮಾಡಬಾರ್ದು. ನಾವು ಒಮ್ಮೆಲೆ ನಾವು ಭಾವನೆ ಇರಬೇಕು, ಆಮೇಲೆ ವ್ಯವಸ್ಥಿತ ಅಂತ ಕೂತ್ಕೋಬೇಕು. ನಾವು ವ್ಯವಸ್ಥಿತವನ್ನು ಮೀರಿದ್ದೀವಿ. ಮತ್ತೆ ನಾವು ನಿಮಿತ್ತವನ್ನು ತಪ್ಪಿತಸ್ಥ ಅಂತ ನೋಡ್ತೀವಿ. ಅವನು ಹೀಗೆ ಮಾಡ್ತಾನೆ, ಇವನು ಹೀಗೆ ಮಾಡ್ತಾನೆ. ನನಗೆ ಹಾಗೇನೂ ಇಲ್ಲ, ನನಗೆ ಗೊತ್ತಿದೆ, ವ್ಯವಸ್ಥೆ ಮಾಡ್ತೇನೆ ಜನರಿಗೆ ತಲುಪಿಸ್ಲು. ನನ್ನ ಹತ್ರ ಎಷ್ಟು ಶಕ್ತಿ ಇದೆ, ಹೆಚ್ಚೆಚ್ಚು ಜನರಿಗೆ ಚಾನ್ಸ್ ಸಿಗ್ಬೇಕು ಅಂತ. ಹೀಗೆ ಮಾಡ್ಕೊಂಡು ಎಲ್ರಿಗೂ ಒಂದು ನಿಯಮ ರೂಪಿಸ್ತೀವಿ. ನೋಡಿ, ಹಸಿವಾದಾಗ ಮನೆಯಲ್ಲಿ ನಿಮ್ಮ ಮಗಳು ಕೇಳ್ತಾಳೆ, ಅಮ್ಮ ನನಗೆ 10 ಗಂಟೆಗೆ ಊಟ ಬೇಕು. ಇನ್ನೊಬ್ಳು ಹೇಳ್ತಾಳೆ, ನನಗೆ 11 ಗಂಟೆಗೆ ಬೇಕು. ಎಲ್ರಿಗೆ 12 ಗಂಟೆಗೆ ಸಿಗುತ್ತೆ. ಮಾಡ್ತೀರಾ ಇಲ್ವಾ? ನಿಮ್ಮ ಮನೆಯಲ್ಲಿ ನಿಯಮ ಇರುತ್ತಲ್ಲ, ನಿಯಮ ಪಾಲಿಸ್ತೀರಲ್ಲ. ಮಧ್ಯರಾತ್ರಿ 12 ಗಂಟೆಗೆ ಒಬ್ರಿಗೆ ಊಟ ಬೇಕು, ಇನ್ನೊಬ್ಬರಿಗೆ 10 ಗಂಟೆಗೆ ಬೇಕು. ಎಲ್ಲರೂ 7 ಗಂಟೆಗೆ ಯಾಕೆ ಮಾಡಬಾರ್ದು? ನೀವು ಹಾಗೆ ಮಾಡ್ತೀರೋ ಇಲ್ವೋ? ನಿಮ್ಮ ಮಕ್ಕಳಿಗೆ ನೀವು ಅನ್ಯಾಯ ಮಾಡ್ತಿದ್ದಾರಾ ಹೇಗೆ? ನೀವು ಸ್ವಾರ್ಥಿನಾ? ಅಥವಾ ನೀವು ಮಕ್ಕಳ ಮೇಲೆ ಟಾರ್ಚರಿಂಗ್ ಮಾಡ್ತೀರಾ? ವ್ಯವಹಾರದ ನಿಯಮ ಇರಬೇಕು, ಅದನ್ನು ಮಾಡಬೇಕೋ ಇಲ್ವೋ? ಬೆಳಿಗ್ಗೆ ಎದ್ದ ಕೂಡಲೇ ಟೀ ಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ರೊಟ್ಟಿ ಮತ್ತೆ ಪಲ್ಯ ಬೇಕು ಅಂತಾರೆ. ನೀವೇನು ಮಾಡ್ತೀರಾ? ದಾದಾ ಹೇಳಿದ್ದಾರೆ ನೋ ಲಾ ಅಂತ. ನೀನೇನು ಲಾದ ಬಗ್ಗೆ ಮಾತಾಡ್ತಿದ್ದೀಯಾ? ಸಿಗ್ಲಿಕ್ಕಿಲ್ಲ ನಿನ್ಗೆ. ಇಲ್ಲ ಅನ್ನೋಳು ನೀನು ಯಾರು ಅಂತಾರೆ. ಮಕ್ಕಳು ಹೀಗೆ ಹೇಳ್ಬೋದಲ್ಲ. ನೀವು ಒಪ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ಮತ್ತೆ ರೊಟ್ಟಿ ಮತ್ತೆ ಪಲ್ಯ ಮಾಡಿ ಕೊಡ್ತೀರಲ್ಲ, ಏನ್ ಮಾಡ್ತೀರಾ? ಅಥವಾ ಅಂತೀರಾ, ತಲೆ ಕೆಡಿಸ್ಬೇಡ, ಬ್ರೆಡ್ ಇದೆ ಅಲ್ಲಿ, ಬೇಕಾದ್ರೆ ನೀನು ತಿನ್ನು, ಇಲ್ದೆ ಹೋದ್ರೆ ಹಾಗೇ ಇರು, ನನಗೆ 8 ಗಂಟೆಗೆ ಸತ್ಸಂಗಕ್ಕೆ ಹೋಗ್ಬೇಕು. ಮಾಡ್ತೀರೋ ಇಲ್ವೋ? ನಿಯಮ ಪಾಲಿಸ್ತೀರಲ್ಲ. ಇದು ನಿಯಮನ, ನ್ಯಾಯನ ಅಥವಾ ಅನ್ಯಾಯನ? ಇದು ಒಂದು ರೀತಿಯ ಅಡ್ಜಸ್ಟ್ಮೆಂಟು. ಇಲ್ಲಿ ಅನ್ಯಾಯ, ನೋ ಲಾ ಎಲ್ಲಿ ಬರುತ್ತೆ? ಅಡ್ಜಸ್ಟ್ಮೆಂಟ್ ಇದು. ನೀವು ಮಧ್ಯಾಹ್ನದ ಅಡುಗೆ ಮಾಡಿಬಿಟ್ಟು ಮಲಕೊಂಡಿರುವಾಗ ಮಗಳು ಬಂದು, ಮಮ್ಮಿ ನೀವೇನು ಯಾವಾಗಲೂ ಮಲಕೊಂಡಿರ್ತೀರ, ನನಗೆ ಊಟ ಬೇಕು ಈಗ, ಈ ಚಪಾತಿ ಪಲ್ಯ ಬೇಡ, ನನಗೆ ಪಲಾವ್ ಬೇಕು, ನನಗೀಗ ಪಾವ್ ಭಾಜಿ ಮಾಡಿಕೊಡು ಅಂತ ಹೇಳಿದರೆ ನೀವೇನು ಮಾಡ್ತೀರಾ? ಫೈಲ್ನ ಸಂಭಾವದಿಂದ ಬಗೆಹರಿಸ್ತೀರಾ? ನಿದ್ದೆಯಿಂದ ಎದ್ಬಿಟ್ಟು ಅವಳಿಗೆ ಬೇಕಾದ್ದನ್ನು ಮಾಡ್ತೀರಲ್ಲ, ಏನು ಮಾಡ್ತೀರಾ?
ಸಂಭಾವದಿಂದ ಬಗೆಹರಿಸದಿರ್ಲಿ, ಒಂದು ಎತ್ತಿ ಕೊಡ್ತೀನಿ ಅಂತ ಕೊಡ್ತೀರ. ಮಹಾತ್ಮರಾಗಿ ಮಕ್ಕಳನ್ನು ಹೊಡಿತೀರ. ನಾನು ಪ್ರತಿಕ್ರಮಣ ಮಾಡ್ತೀನಿ, ನೀನೀಗ ಬಂದು ಇಲ್ಲಿ ಮಲಗು. ಹೀಗೆ ಮಾಡ್ತೀರಲ್ಲ, ಅಡ್ಜಸ್ಟ್ಮೆಂಟ್ ಇರುತ್ತಾ ಇಲ್ವಾ? ಮಧ್ಯಾಹ್ನ 12 ಗಂಟೆಗೆ ಮಗಳು ಹೇಳ್ತಾಳೆ, ಮಮ್ಮಿ ಹೊರಗೆ ಹೋಗೋಣ. ಹೋಗ್ತೀರಾ ನೀವು? ಇವೆಲ್ಲ ವ್ಯವಹಾರ, ಒಂದು ರೀತಿಯ ಕ್ರಮಬದ್ಧ ವ್ಯವಹಾರ. ಜ್ಞಾನವಾಗ್ಲಿ ಅಜ್ಞಾನವಾಗ್ಲಿ, ನ್ಯಾಯವಾಗ್ಲಿ ಅನ್ಯಾಯವಾಗ್ಲಿ ಅಥವಾ ತಪ್ಪು ಮಾಡೋದು ಅಡ್ಜಸ್ಟ್ಮೆಂಟ್ ಇದು. ಒಂದ್ ವೇಳೆ ಅಡ್ಜಸ್ಟ್ಮೆಂಟ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಜ್ಞಾನದ ವಾಕ್ಯಗಳನ್ನು ಹಿಡಿದುಕೊಂಡು ಎಲ್ಲ ವ್ಯವಸ್ಥಿತ ಅಧೀನ ಹೇಳಿದ್ರೆ, ದಾದಾ ಹಾಗೆ ಮಾಡಿದ್ದಾರೆ, ವ್ಯವಸ್ಥಿತ ಹೀಗೆ ಮಾಡಿದೆ, ದುರುಪಯೋಗ ಆಗಿದೆ ಸ್ವತರಿಗೆ, ಇವೆಲ್ಲ ಬುದ್ಧಿಯ ನಾವದಕ್ಕೆ ಹೇಳ್ತೇವೆ. ತನ್ಗೆ ಬೇಕಾದ ಹಾಗೆ ಆಗದಿದ್ರೆ ಆಮೇಲೆ ಈ ಉರಿತಿರುವ ಕೊಳ್ಳಿಯಿಂದ ಎಲ್ಲರನ್ನ ಹೊತ್ತಿಸ್ಕೊಂಡು ಹೋಗೋದು. ಹೇಗಂದ್ರೆ ಬೆಂಕಿ ಇಲ್ಲಿ ಹಚ್ಚೋದು, ಪಟಾಕಿ ಇನ್ನೊಂದು ಕಡೆ ಹೊಡೆಯುತ್ತೆ. ಆಮೇಲೆ ಹೇಳೋದು, ಮೋಕ್ಷವನ್ನು ಬಿಟ್ಟು ಈ ಜಗತ್ನಲ್ಲಿ ಯಾವುದೇ ವಿನಾಶಿ ವಸ್ತು ಬೇಕಿಲ್ಲ. ಭಾವನೆ ಮಾಡೋದು ತಪ್ಪು ಭಾವನೆ ಅಲ್ಲ. ಬುದ್ಧಿಯ ಈ ಮೋಸ ನಮಗೆ ಗೊತ್ತೇ ಆಗಲ್ಲ. ಬುದ್ಧಿ ನಮ್ಮನ್ನ ಕೆಸರಿನೊಳಗೆ ಮುಳುಗಿಸ್ತಾ ಹೋಗುತ್ತೆ. ಮತ್ತೆ ನಾವು ಕೆಸರಿನಲ್ಲೇ ಬಿದ್ಕೊಂಡು ಹೇಳ್ತೀವಿ, ದಡವನ್ನು ಸೇರ್ಬೇಕು ಅಥವಾ ಶಿಖರದ ತುದಿಗೆ ತಲುಪಬೇಕು, ನಾವು ಹೊರಗೆ ಬರಬೇಕು ಅಂತ ಪ್ರಯತ್ನನೇ ಮಾಡಲ್ಲ. ಕೆಲವು ಪ್ರಕೃತಿಗಳು ಹೀಗಿವೆ ಅಂದ್ರೆ ನಿರುಮಾ ಅವರು ವರ್ಷಾನುಗಟ್ಟಲೆ ಹೇಳ್ತಾ ಇದ್ರು. ನನ್ನ ಹತ್ರ ಕೂಡ ವರ್ಷಗಳಿಂದಲೂ ಎಚ್ಚರಿಸ್ತಾ ಇದ್ರು. ಆಗ್ಲೂ ಪ್ರಕೃತಿ ಹೇಗಿತ್ತು ಅಂದ್ರೆ ನಾಯಿ ಬಾಲ ಡೊಂಕೆ ಎನ್ನುವ ಹಾಗೆ. ಮತ್ತೆ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಇದು ಆಶ್ಚರ್ಯದ ಸಂಗತಿ. ಈ ಲೆವೆಲ್ ಹೇಗಿದೆ ಅಂದ್ರೆ, ಅನಂತಾನುಬಂಧಿಯಿಂದ ನಾವು ಹಿಂತಿರುಗಿದ್ದೇವೆ. ಅಂದ್ರೆ ಹೇಳಿ, ಅಪ್ರತ್ಯಖ್ಯಾನಿ ಹಾಗೂ ಇವೆರಡು ದೋಷಗಳ ವಿಷಯ ಅಲ್ಲ. ಪ್ರತ್ಯಖ್ಯಾನಿ ಮತ್ತು ಸಂಜ್ವಲನದ ಬಗ್ಗೆ ಪುರುಷಾರ್ಥ ಇರಬೇಕು. ಅನಂತಾನುಬಂಧಿಯ ಲೆವೆಲ್ನದ್ದು ದಟ್ಟವಾಗಿ ಆವರಿಸಿಕೊಂಡ ಪ್ರಕೃತಿ, ಬಂಧಿಸಿರುವಂಥ ಪ್ರಕೃತಿಯಾಗಿದೆ. ಆದ್ರಿಂದ ಕೃಪೆಯ ಮಾರ್ಗದಿಂದ ನಮಗೆ ಶುದ್ಧಾತ್ಮ ಪ್ರಾಪ್ತಿಯಾಗಿದೆ ನಿಜ. ಪ್ರಕೃತಿಯನ್ನ ಭೇದಿಸದೆ, ಪುರುಷಾರ್ಥ ಮಾಡದೆ, ಪ್ರಕೃತಿಯಿಂದ ಹೊರಗೆ ಬರದೆ ಹೋದ್ರೆ ಪೂರ್ಣಾಹುತಿಯನ್ನು ಜಾಗೃತಿಯ ಸ್ಕೋಪ್ ನಾಶವಾಗತ್ತೆ. ಪೂರ್ಣಾಹುತಿಯವರೆಗೆ ನಾವು ತಲುಪಬೇಕು. ಆತ್ಮದ ಸ್ಪಷ್ಟ ವೇದನೆಯವರೆಗೆ ಈ ಜನ್ಮದಲ್ಲಿ, ಈ ಕಾಲದಲ್ಲಿ ನಾವು ತಲುಪಬೇಕು. ಜಾಗೃತಿಯಲ್ಲಿ ಇರುವುದಿಲ್ಲ ನಾವು. ಎಷ್ಟೊಂದು ದೋಷಗಳು ಪುನರಾವರ್ತಿಸ್ತವೆ. ಇದು ಬರೀ ಸಮರ್ಥನೆ ಮಾಡೋದಷ್ಟೇ. ಇದೆಲ್ಲ ಅವರಿಗಾಗಿ, ನಾವು ಹಾಗೆ ಮಾಡೋದಿಲ್ವಲ್ಲ. ನಮ್ಮ ಅಹಂಕಾರ ಎಷ್ಟು ಬೇಗ ಬೇರೆಯವರ ಮೇಲೆ ಹೊರಿಸಿ ನಿಶ್ಚಿಂತೆಯಿಂದ ತನ್ನ ಸುತ್ತಲೂ ಒಂದು ರಕ್ಷಣೆ ಬೇಲಿ ಹಾಕತ್ತೆ. ಸಮರ್ಥನೆ ಬೇಲಿ ಹೇಗಿದೆ ಅಂದ್ರೆ, ಅದೇನ್ ಮಾಡುತ್ತೆ, ಜ್ಞಾನದ ಜಾಗೃತಿಯೂ ಉತ್ಪನ್ನವಾಗ್ಲೂ ಬಿಡಲ್ಲ. ದೀಪಕ್ ಬಾಯ್, ಈ ಸಮರ್ಥಿಸ್ಕೊಳ್ಳೋದ್ರ ವಿಚಾರವಾಗಿ ಈಗ ನಮಗೆ ಹೆಚ್ಚಾಗಿ ಹೊರಗಡೆ ಸತ್ಸಂಗದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗಬೇಕಾದಾಗ, ಯಾತ್ರೆನಲ್ಲಿ ಪಾಲ್ಗೊಳ್ಳಬೇಕಾದಾಗ ನಮ್ಮಿಂದ ಸಹಜವಾಗಿಯೇ ನಮ್ಮ ಪ್ರಕೃತಿಯನ್ನ ಸಮರ್ಥಿಸ್ಕೊಂಡು ಬಿಡಲಾಗುತ್ತೆ. ನಾನು ಹೋದರೆ ತೊಂದರೆ ಉಂಟಾಗತ್ತೆ, ದೇಹಕ್ಕೆ ತೊಂದರೆ ಉಂಟಾಗತ್ತೆ ಅಂತ. ಹಾಗಾಗಿ ಈ ವಿಚಾರದಲ್ಲಿ ನಮ್ಮ ವಾಸ್ತವಿಕತೆಯ ಲಿಮಿಟ್, ಮತ್ತೆ ಅಷ್ಟೇ ಅಲ್ಲ, ಆ ಲಿಮಿಟ್ನ ಬಗ್ಗೆ ನಾವು ಎಷ್ಟು ಜಾಗೃತಿಯನ್ನ ಇಟ್ಕೋಬೇಕು ಅದ್ರ ಬಗ್ಗೆ ಸರಿನೇ. ಯಾಕಂದ್ರೆ ನಮ್ಮ ತೊಂದರೆ ಜೊತೆಗೆ ಅಕ್ಕಪಕ್ಕದವರಿಗೂ ತೊಂದರೆ ಆದ್ರೆ, ಅದೇನಂದ್ರೆ ಕೆಲವರು ಇರ್ತಾರೆ, ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಿದ್ರೆ ಹೇಳ್ತಾರೆ, ನೀವು ವಯಸ್ಸಾದವರ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಮೇಲೆ ಹತ್ತೋದಕ್ಕೆ ಎಷ್ಟು ಕಾಲು ನೋಯುತ್ತೆ, ಯಾತ್ರೆಗೆ ಬೇಕಿದ್ರೆ ಡೋಲಿ ಇಲ್ಲದೇನೆ ಶಿಖರ ಏರಿ ಇಳಿತಾರೆ ಅವರು. ನಿಜವೇಂದ್ರ ಅವರಿಗೆ ತೊಂದರೆ ಆಗೋದಿಲ್ಲ, ಇಲ್ಲಿ ಕಷ್ಟವಾಗುತ್ತೆ. ಕೆಲವರಿಗೆ ನಿಜವಾಗಿ ತೊಂದರೆ ಇದ್ದು ದೇಹದ ಬಗ್ಗೆ ಕಾಳಜಿ ವಹಿಸಿದ್ರಲ್ಲಿ ತಪ್ಪಲ್ಲ. ನಮ್ಗೆ ತೊಂದರೆ ಆದಾಗ ಜೊತೆಯಲ್ಲಿರುವ 4 ನಮ್ಮಿಂದ ತೊಂದರೆ ಆಗ್ಬಾರ್ದು. ಮೇಲೆ ಕೆಳಗೆ ಹೋಗುವಾಗ ಬೇರೆಯವರಿಗೆಲ್ಲ ತೊಂದರೆ ಉಂಟು ಮಾಡಿದ್ರೆ ಕೆಲವೊಮ್ಮೆ ಹೃದಯ ನೋವು ಉಂಟಾಗತ್ತೆ ಅವರಿಗೆ, ಮತ್ತೆ ಡಾಕ್ಟರ್ಸ್ ಅವರಿಗೆ ಸೇವೆ ಮಾಡಬೇಕಾಗತ್ತೆ ಯಾತ್ರೆಯುದ್ದಕ್ಕೂ. ನಾವು ಎಷ್ಟೋ ಸಲ ಹೇಳ್ತೀವಿ, ನಿಜವಾಗಿ ಹೇಳ್ತೀವಿ, ವಯಸ್ಸಾದವ್ರನ್ನ ಕೊಂಡೋಗ್ಬೇಡಿ, ಅಲ್ಲಿ ಮತ್ತೆ ಲೋ ಪ್ರೆಷರ್ ಉಂಟಾಗತ್ತೆ, ಅಲ್ಲಿನ ಹವಾಮಾನದಿಂದಾಗಿ ಅವರಿಗೆ ಮತ್ತೆ ಉಸಿರಾಟದ ತೊಂದರೆ ಆಗ್ಬೋದು, ಕಾಲ್ನಡಿಗೆಯಿಂದ ಹೋಗ್ಬೇಕು, ಹತ್ತಿಳಿಯುವುದರಿಂದ ಕಾಲು ನೋವಾಗ್ಬಿಡತ್ತೆ, ಮತ್ತೆ ಸಮಸ್ಯೆ ಆಗ್ಬಿಡತ್ತೆ. ಆದ್ರೂ ಜಗಳವಾಡಿ ಯಾತ್ರೆಗೆ ಹೋಗ್ತಾರೆ. ಕಾರ್ಯಕರ್ತರು ಸಹ ನಮ್ಮವರೇ ಆಗಿರ್ತಾರೆ. ಯಾರನ್ನ ಹಣ ಕೊಟ್ಟು ಹೊರಗಿನಿಂದ ಆಯೋಜಿಸಿಲ್ಲ ನಾವು. ಆದ್ರೂ ಅವರೊಂದಿಗೆ ಜಗಳವಾಡಿ ಮತ್ತೆ ಬಂದು ಸ್ವತಃ ದುಃಖಿಯಾಗಿ ಬೇರೆಯವರಿಗೆ ದುಃಖ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ನನ್ಗೆ ಹೀಗಾಯ್ತು, ನಿಮ್ಗೆ ಸಮಸ್ಯೆ ಆಯ್ತು, ನಾನು ಪ್ರತಿಕ್ರಮಣ ಮಾಡ್ತೀನಿ. ಹೀಗ್ ಮಾಡೋದು ತಪ್ಪಲ್ಲ, ಆದ್ರೆ ವಿವೇಕ ಇರ್ಬೇಕು, ವ್ಯವಹಾರದ ವಿವೇಕ ಇರಬೇಕು. ಬೇರೆಯವರಿಗೆಲ್ಲ ಕಷ್ಟ ಕೊಡಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು. ಹತ್ತಿರದ ಯಾತ್ರೆ ಆಗಿದ್ದು ಲಿಮಿಟೇಷನ್ ಇದ್ರೆ ನಾವು ಹೋಗಿ ಬರ್ಬೋದು. 1-2 ದಿವಸ ಸಮಸ್ಯೆ ಇಲ್ಲ. 10-12 ದಿವಸ ಅಂದ್ರೆ ಶರೀರಕ್ಕೆ ತೊಂದರೆ ಆಗತ್ತೆ. ಎಚ್ಚರವಾಗಿರಿ, ಏನೂ ಸಮಸ್ಯೆ ಇಲ್ಲ. ಮತ್ತೆ ಇಲ್ಲೇ ನಡೆಯೋ ಸತ್ಸಂಗ 8 ಗಂಟೆಯ ಸತ್ಸಂಗವಾಗಿದ್ರೆ
8:30ಗೆ ಬಂದು ಅವರು ಹೇಳ್ತಾರೆ, ಹುಷಾರಿಲ್ಲ, ಹೀಗೆ ದುರುಪಯೋಗ ಮಾಡಬೇಡಿ. ನೀವು ಅರ್ಧ ಗಂಟೆ ಬೇಗನೆ ಇಳಬೇಕು, ರಾತ್ರಿ ಅರ್ಧ ಗಂಟೆ ಬೇಗ ಮಲಗಬೇಕು, ಟೈಮ್ಗೆ ಸರಿಯಾಗಿ ಬನ್ನಿ. ಆದರೆ ನೀವು ಶಿಬಿರ ಸತ್ಸಂಗದಲ್ಲಿ ಪಾಲ್ಗೊಂಡು ಪುರುಷಾರ್ಥದ ಲಾಭ ಪಡ್ಕೊಳ್ಳಿ. ಆದರೆ ನೀವು ದುರುಪಯೋಗ ಮಾಡಬಾರ್ದು. ಹೀಗೆ ಮಾಡಬಹುದು, ಹೀಗೆ ಆಗ್ಲೇಬೇಕು. ಜಾಗೃತಿಲಿ ಇರ್ಲಾಗತ್ತೆ, ಆದ್ರೂ ಯಾತ್ರೆಗೆ ಹೋಗೋ ಲಾಟ್ರಿ ಮತ್ತೆ ಹೊಡ್ದಾಗ ಎಂದಾದ್ರೂ ಸ್ವಲ್ಪ- ಮಾತನಾಡುವಾಗ, ಹೇ ವಿನೋದ್ ಭಾಯ್, ನಿಮ್ಮ ಆರೋಗ್ಯ ಏನೇ ಇರಲಿ, ಶಿಖರಕ್ಕೆ ನೀವು ಬರಲೇಬೇಕು, ಏನ್ ಬೇಕಾದ್ರೂ ಆಗ್ಲಿ, ಇಂಥ ಶಬ್ದ ನಮ್ಮ ಬಾಯಿಂದ ಹೊರಬಂದ್ರೆ ನೀವು ಮತ್ತೆ ಕಣ್ಮುಚ್ಕೊಂಡು ಹೊರಡ್ಬೇಕಷ್ಟೇ. ನನ್ನ ಹೆಂಡತಿ ಮನೇಲಿ ಒಬ್ಳೇ ಇದ್ದಾಳೆ, ಅವಳನ್ನ ಯಾರು ನೋಡ್ಕೊಳ್ಳೋದು, ಆ ವಿಚಾರ ಮಾಡ್ಕೋಬಾರ್ದು. ಸುಮ್ಮನೆ ಬಂದ್ಬಿಡ್ಬೇಕು. ಇಂಥ ಶಬ್ದಗಳು ಹೊರಗೆ ಬಂದ್ರೆ ನಮ್ಮ ಹತ್ರ ಅಂಥದ್ದೇನೂ ಇಲ್ಲ. ಆದ್ರೂ ಎಂದಾದ್ರೂ ನಾವೇನಾದ್ರೂ ಹೇಳ್ಬಿಟ್ರೆ ಆಗ ಸುಮ್ಮನೆ ಬಂದ್ಬಿಡ್ಬೇಕು. ಬುದ್ಧಿ ಬೇಡ, ಬುದ್ಧಿ ಓಡಿಸ್ಬಾರ್ದು. ನಿಜವಾಗಿ ಇಡೀ ಯಾತ್ರೆಯಲ್ಲಿ ನೋಡಿ, ಸಮಸ್ಯೆ ಯಾವಾಗ್ಲಿದ್ದವರಿಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. 25 ದಿನ ಜಾತ್ರೆ ಮುಗಿಸಿ ನೀವು ಬರ್ತೀರಲ್ಲ, ಆವಾಗ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬರುತ್ತೆ, ಹೆಚ್ಚಿಂದೆಲ್ಲ ಹೊರಟೋಗುತ್ತೆ. ಅಂತ ಸನ್ನಿವೇಶ ಬಂದ್ರೆ ಮಾತ್ರ. ಹೆಚ್ಚಾಗಿ ಸಮರ್ಥಿಸ್ಕೊಳ್ಳೋದು ಅಂದ್ರೆ ಇಲ್ಲಿವರೆಗೂ ಹೇಗೆ ಹೋಗಿದ್ದೀವಲ್ಲ, ಈಗ ಎಲ್ಲ ಸಿಮಂದರ್ ಸಿಟಿಲಿ ಇರೋದಾಗಿದೆ. ಈಗ ನಾವು ಎಲ್ಲಿ ಸಂಸಾರದ ಮಾರ್ಗದಲ್ಲಿದ್ದೀವಿ ಅಂತ ಬಹಳಷ್ಟು ಸಮಯ ಹಾಗೆ ಅನ್ಸುತ್ತಲ್ವಾ? ಹಾ, ಅದು ನಿಜ ಅಂದ್ರೆ ಕೆಲವೊಂದು ಆರೋಗ್ಯದ ತೊಂದರೆಗಳಿಗಾಗಿ, ಮುಖ್ಯವಾಗಿ ಈ ವಯಸ್ಸಾಗಿರುವ ಕಾರಣದಿಂದಾಗಿ ಊಟ ತಿಂಡಿಯಲ್ಲಿ ವ್ಯತ್ಯಾಸವಾಗತ್ತೆ, ಜಮೀನು ಕ್ಷೇತ್ರದ ಬದಲಾವಣೆ ಆಗತ್ತೆ, ಟ್ರಾವೆಲಿಂಗ್ನಲ್ಲಿ ಆಯಾಸ ಉಂಟಾಗತ್ತೆ, ಬೇಗ ಏಳುವುದು, ತಡವಾಗಿ ಮಲಗೋದು, ತುಂಬಾ ಓಡಾಟ, ತಡವಾಗಿ ಊಟ ಮಾಡೋದು, ತಡವಾಗಿ ಚಹಾ ಕಾಫಿ. ನಾವು ತಯಾರಾಗಿರ್ತೇವೆ, ನಮಗೆ ಹೇಳಿ, ಸಂಯೋಗದ ಒತ್ತಡ ಇದ್ರೆ ನನಗೆ ಸಮಸ್ಯೆ ಇಲ್ಲ. ಇವೆಲ್ಲ ಅಡ್ಜಸ್ಟ್ಮೆಂಟ್ಸ್ ನನ್ನ ಶರೀರದಲ್ಲಿ ಶಕ್ತಿ ಇದ್ದಂತೆ ನಾನು ಇಕನಾಮಿಕಲಿ ಉಪಯೋಗಿಸ್ತೇನೆ, ಮತ್ತೆ ಸತ್ಸಂಗದ ಲಾಭ ಪಡಿತೀನಿ. ಭಾವನೆಯನ್ನ ಆತ್ಮ ಜಾಗೃತಿಲಿ ಇಟ್ಕೊಳ್ಳೋದು, ಅದಾದ್ಮೇಲಿಂದ ವ್ಯವಸ್ಥಿತ್ನಲ್ಲಿ ಏನು ಉಂಟಾಗತ್ತೆ ಹಾಗೆ ಅಂತ. ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲೊಂದು ಪ್ರಶ್ನೆ ಇದೆ, ಅದನ್ನು ಮುಗಿಸಿದ್ರೆ ಎಲ್ಲ ಮುಗ್ದೋಗುತ್ತೆ. ಅವರವರ ಲೆಕ್ಕಾಚಾರದಂತೆ ಎಲ್ಲವೂ ಸಿಗತ್ತೆ. ನಾವು ನೋಡ್ತಿರ್ಬೇಕು ಅವರಿಗೆ, ಅಂದ್ರೆ ಮಂಗಲ್ದಾಸ್ನಿಗೆ ಅಥವಾ ನೋಡುವವನಿಗೆ. ಹಾಗಲ್ಲ, ಇಲ್ಲೇನಿದೆ, ಇಲ್ಲಿ ಮಂಗಲ್ದಾಸ್ನಿಗೆ ಇಫೆಕ್ಟ್ ಆದಾಗ ನಾವು ರಕ್ಷಣೆ ಮಾಡಲು ಹೋಗಬಾರ್ದು. ಮಂಗಲ್ದಾಸ್ನಿಗೆ ಇಫೆಕ್ಟ್ ಬರೋದು ಸಂಯೋಗಗಳಿಂದಾಗಿ. ಭಾವೋಗೆ ಇಫೆಕ್ಟ್ ಆಗೋದು ಭಾವನಾ ಬಿಲೀಫ್ ಪ್ರಕಾರ. ಭಾವನಾ ಇಫೆಕ್ಟ್ ಭಾವ ಅನುಭವಿಸ್ಬೇಕು, ಮಂಗಲ್ದಾಸ್ನ ಇಫೆಕ್ಟಿಗೆ ಅವನೇ ಕಾರಣ. ಏನು ಬಾಕಿ ಇದೆ ಅದು ಮಂಗಲ್ದಾಸ್ನ ಇಫೆಕ್ಟು, ಗುಣಾಕಾರ ಭಾಗಾಕಾರ ಭಾವದ ಇಫೆಕ್ಟು. ಇವೆರಡೂ ತಮ್ಮ ಇಫೆಕ್ಟನ್ನು ಅನುಭವಿಸಲೇಬೇಕು. ನಮಗೆ ಇಫೆಕ್ಟಿವ್ ಅಲ್ಲ, ನಾವು ಇಫೆಕ್ಟನ್ನು ನೋಡುವವರು. ನಾವು ನೋಡುವವರು, ತಿಳಿಯುವವರು, ಅವರವರ ಇಫೆಕ್ಟನ್ನು ಅವರವರಿಗೆ ಬಿಟ್ಟು ನೋಡುವವರು ನೋಡ್ತಾನೇ ಇರಬೇಕು. ಆ ಇಫೆಕ್ಟನ್ನು ರಕ್ಷಿಸಲು ಹೋಗ್ತೇವೆ. ಅಥವಾ ಇಫೆಕ್ಟ್ ಒಳ್ಳೇದಿದ್ರೆ ಗರ್ವರಸ ತೆಗೆದುಕೊಳ್ಳುತ್ತೆ, ಇಫೆಕ್ಟ್ ಕೆಟ್ಟದಿದ್ರೆ ಬೇರೆಯವರ ಮೇಲೆ ಎಗರಾಡ್ತೇವೆ. ಇದು ತಪ್ಪು, ಇದನ್ನು ತೆಗೆದು ಹಾಕಬೇಕು. ಅನಾದಿ ಕಾಲದಿಂದಲೂ ಈ ತಪ್ಪನ್ನು ತೆಗಿಬೇಕು. ಇಫೆಕ್ಟ್ ಸ್ವಲ್ಪ ಒಳ್ಳೇದಾದರೂ ಗರ್ವರಸದಲ್ಲಿ ಕುಡಿತಾರೆ. ನಾವಂತೂ ನಿಮಿತ್ತ ಭಾವನೆಯಿಂದ ಸೇವೆ ಮಾಡಬೇಕು. ದಾದಾವರ ಕೃಪೆಯಿಂದ ನಡೀತಾ ಇದೆ. ಗರ್ವರಸ ದೊಡ್ಡ ಲಡ್ಡು ತಿಂದ್ಬಿಡುತ್ತೆ, ಬಾಯಲ್ಲಿ ಹಿಡಿಯದಿ ಹೋದರೂ ತುರುಕಿಸಿಬಿಡ್ತಾರೆ, ತಿಂದ್ಬಿಡ್ತಾರೆ. ಯಾವ ನಿಮಿತ್ತಿಗೂ ಯಶಸ್ಸು ಕೊಡೋದಿಲ್ಲ, ಅವರೇ ತಿಂತಾರೆ. ಮತ್ತೆ ಇದೇ ತಿಂದ ಲಾಡುವಿನ ಬಗ್ಗೆ ಎಂದಾದರೂ ಪ್ರತಿಕೂಲತೆ ಉಂಟಾದ್ರೆ ಮತ್ತೆ ಅದೇ ನಿಮಿತ್ತಕ್ಕೆ ಬೆರಳು ತೋರಿಸೋದು. ಇವನಿಂದಾಗಿ ಆಯ್ತು, ಅವನಿಂದಾಗಿ ಕೆಟ್ಟೋಯ್ತು. ಎಲ್ಲಿಯವರೆಗೆ ನಿರುಮ ಇದ್ದಿದ್ರೆ ಇಂಥ ದಿನ ನೋಡ್ಬೇಕಾಗಿರ್ಲಿಲ್ಲ, ಅಷ್ಟು ಆಕ್ಷೇಪ ಮಾಡ್ತಾರೆ. ನಿರುಮ ಅವ್ರಿಗೇನ್ ಸಂಬಂಧ? ನೀವು ಅನುಭವಿಸ್ತೀರಾ, ನಿಮ್ಮ ತಪ್ಪನ್ನು ನೋಡೋದಿಲ್ಲ, ಜಾಗೃತಿ ಇಲ್ಲ, ನಿರುಮ ಬಗ್ಗೆ ಮಾತಾಡ್ತೀರಾ. ನಿಜವಾಗಿ ನಿರುಮ ಹೇಗೆಂದ್ರೆ, ನಿನ್ನೆ ದೇವನ್ ಭಾಯ್ ಹೇಳ್ತಾ ಇದ್ರು, ನನ್ಗೆ ಇಂಥ ಕನ್ಸು ಬಿತ್ತು. ನಿರುಮ ಅವರಿಗೆ ಹೇಳ್ತಾರೆ, ನೀನು ಇಷ್ಟು ಮಾಡಿತೀಯ ಒಳ್ಳೇದು, ಅದ್ನ ಮಾಡಬೇಡ, ಇಲ್ಲಾಂದ್ರೆ ತಪ್ಪಾಗ್ಬಿಡತ್ತೆ. ಎಕ್ಸಾಕ್ಟ್ ನನ್ನಿಂದ ಅದೇ ತಪ್ಪಾಗ್ತಿತ್ತು. ಇದನ್ ಮಾಡಿದ್ರೆ ಹೀಗೆ ತಪ್ಪಾಗತ್ತೆ, ಅದನ್ ಮಾಡಿದ್ರೆ ಹಾಗೆ ತಪ್ಪಾಗತ್ತೆ. ನಿರುಮ ಎಲ್ಲವನ್ನ ನೋಡ್ತಾ ಇದ್ದಾರೆ. ಹಿಂದೆ ಇನ್ನೊಂದು ಕನ್ಸು ಬಿತ್ತು, ನೀನು ಈ ಕೆಲಸವನ್ನು ಶುರು ಮಾಡುವ ಮೊದಲು ಜಾಗೃತನಾಗಿರ್ಬೇಕು ಅಂತ ಹೇಳ್ತಾರೆ. ಕೊನೆಗೆ ಬಾಯಿ ಫೋಕಸ್ ನೀನ್ ಮಾಡ್ತಾ ಇದೆಯಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾರೆ. ನೋಡಿ, ನಿರುಮ ಅವರು 24 ಗಂಟೆ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ನಿರುಮ ಅವರಿಗೆ ಇದು ಗೊತ್ತಿಲ್ವೇ? ನಿರುಮ ಇದ್ದಿದ್ರೆ ಈ ಸ್ಥಿತಿ ಗೊತ್ತಾಗ್ತಿಲ್ವಾ? ಅಯ್ಯೋ, ನಿನ್ ಬುದ್ಧಿಯಿಂದ ಈ ಸ್ಥಿತಿ ಬಂದಿದೆ. ನಿರುಮ ಇಲ್ಲ ಅಂದ್ರೆ ಇಲ್ಲ, ಮತ್ತೆ ದೀಪಕ್ ಬಾಯಿ ಇದ್ದಾರೆ ಅಂತಾನೂ ಅಲ್ಲ. ನಮ್ ಬುದ್ಧಿ ನಮ್ಗೆ ಕಿರುಕುಳ ಕೊಡುತ್ತೆ. ಇಲ್ದಿದ್ರೆ ಇಲ್ಲಿರುವ ಜನ ಎಷ್ಟು ಖುಷಿಯಾಗಿದ್ದಾರೆ. ಇಲ್ಲಿ 4ನೇ ಆರಾ ಇಲ್ಲಿದೆ. ಈ ಕ್ಷೇತ್ರದಲ್ಲಿ ಸಿಮಂದರ್ ಸಿಟಿಯಲ್ಲಿ 4ನೇ ಯುಗ ವರ್ತಿಸುತ್ತೆ ಅಲ್ವಾ? ಜನರಿಗೆ ಅನುಭವ ಉಂಟಾಗತ್ತಲ್ಲ. ಎಂಥ ಕಸ ನಮ್ಮೊಳಗಿದ್ರೂ ಮಾರನೇ ದಿನ 4ನೇ ಯುಗದ ಹಾಗೆ ಅನ್ಸುತ್ತೆ.
ಹೊರಗಿನ ವೃತ್ತಿಯಲ್ಲಿ 5ನೇ ಯುಗ 6ನೇ ಯುಗ, ನಮ್ಮೊಳಗಿರೋದು 4ನೇದು. 4ನೇ ಯುಗದಂತೆ ಅನ್ನಿಸುವ ಈ ಸ್ಥಳ ಎಷ್ಟು ಪವಿತ್ರವಾಗಿದೆ ಹೇಳಿ. ಆದರೆ ನಮ್ಮ ಬುದ್ಧಿ ಎಷ್ಟು ಚಿತ್ರಹಿಂಸೆ ಕೊಡುತ್ತೆ. ಆದರೆ ನಮ್ ತಪ್ಪು ನಾವು ಸ್ವಚ್ಛ ಮಾಡೋದಿಲ್ಲ. ಮತ್ತೆ ನಿಮಿತ್ತದ ಮೇಲೆ ಗುಂಡಿನ ಪ್ರಹಾರ, ಅದು ಕೂಡ ಒಂದೊಂದು ಗುಂಡು ಹಾಕಿ ಹಾರಿಸೋದಲ್ಲ, ಮಷಿನ್ ಗನ್ ನಡೀತೆ. ದಡ್ 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 ದಡ್. ನಮ್ಮ ಈ ಲಕ್ಷಣಗಳಿಂದ ನಾವು ಹೊರಬರ್ಬೇಕಲ್ಲ, ಬರ್ಲೇಬೇಕಲ್ಲ. ಮತ್ತೆ ನಿಮ್ಮ ಒಬ್ಬರ ಬಗ್ಗೆನೇ ನಾನು ಹೇಳ್ತಾ ಇಲ್ಲ, ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಇವರು. ಹಾಗೇನಿಲ್ಲ, ಇದು ಜನರಲ್. ಹೀಗೆಲ್ಲ ನನ್ನ ಪ್ರಕೃತಿಯಲ್ಲೂ ಇದೆ, ಆಗಿದೆ. ಅವುಗಳಿಂದ ಹೊರಬಂದಿದ್ದೀನಿ. ನೆಗೆಟಿವ್ ಕಿವಿಗೆ ಬಿದ್ರೆ ನಾನೂ ನೆಗೆಟಿವ್ ಆಗ್ಬಿಡ್ತೀನಿ. ಹೀಗ್ ಮಾಡ್ತಾರೆ, ಯಾರು ಮಾಡಿದ್ದು? ಮತ್ತೆ ನಾನೇ ಚಡಪಡಿಸ್ತೀನಿ. ದೀಪಕ್, ಸ್ವಲ್ಪ ಸುಮ್ಮನಿರು, ಏನಿದು? ಸ್ವಲ್ಪ ಸಮಯದ ನಂತರ ಅವರೇ ಹೇಳ್ತಾರೆ ನಂದೇ ತಪ್ಪಾಗಿತ್ತು ಅಂತ. ನನ್ಗನ್ನಿಸ್ತಿತ್ತು ನಾನ್ ಸುಮ್ಮನೆ ಇದನ್ನು ದೊಡ್ಡದು ಮಾಡಿದ್ದೆ ಅಂತ. ಇಂಥ ತಪ್ಪೆಲ್ಲ ಮಾಡಿದ್ದೀನಿ, ಹೀಗೆಲ್ಲ ಸರಿಯಾಗಿದೆ. ಇಲ್ಲ, ನಾನು ಸ್ವಲ್ಪ ಚೆಕ್ ಮಾಡಬೇಕು. ದೋಷ ನೋಡೋದಿಲ್ಲ. ಒಂದು ನಿಶ್ಚಯವಂತದಾದವರ ಎದುರಿಗೆ ನಾನು ನಿರ್ಧಾರ ಮಾಡಿಕೊಂಡಿದ್ದೇನೆ, ಯಾರ ದೋಷವನ್ನು ನೋಡೋದಿಲ್ಲ ಅಂತ, ಯಾರ ನೆಗೆಟಿವ್ನಲ್ಲಿ ಬೀಳೋದಿಲ್ಲ. ಏನು ಉಂಟಾಗತ್ತೆ ನಿಮ್ಮೊಳಗೆ 100 ಬಾರಿ ಚೆಕ್ ಮಾಡಿ. ದಾದಾ ಹೇಳ್ತಾರಲ್ಲ, ನಾನು ಹೇಳಿದ್ದು ನಿಮಗೆ ಅರ್ಥವಾಗದಿದ್ರೆ ಅದು ನನ್ನ ತಪ್ಪು. ನಮ್ಮ ತಪ್ಪು ನಾವು ನೋಡ್ಕೋಬೇಕು. ನನ್ನಿಂದ ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ನನ್ನ ತಪ್ಪು. ಹೀಗೆ ಅರ್ಥ ಮಾಡೋದಕ್ಕೆ ಮಾತುಕತೆ ಮಾಡೋದು. ಯಾರು ದೋಷಿಗಳಲ್ಲ, ರಿಯಲಿ ನೀವು ಶುದ್ಧಾತ್ಮ. ಪ್ರಕೃತಿಯನ್ನು ಕಂಡ್ಕೊಳ್ಳಿ. ಪ್ರಕೃತಿ ಸಮರ್ಥನೆ ಮಾಡುವ ಬುದ್ಧಿ ಮತ್ತು ಅಹಂಕಾರವನ್ನು ನೀವು ಕಂಡ್ಕೊಳ್ಳಿ. ಒಂದ್ವೇಳೆ ಕಂಡ್ಕೊಳ್ದೆ ಹೋದ್ರೆ ಆಗ ಈ ಬುದ್ಧಿ ಮತ್ತೆ ಅಹಂಕಾರ ಹೇಗೆಂದ್ರೆ ನಿಮ್ಮನ್ನು ದೂಡುತ್ತೆ, ಮೋಕ್ಷ ಮಾರ್ಗದಿಂದ ನಿಮ್ಮನ್ನು ಬೀಳಿಸುತ್ತೆ. ಅವುಗಳಿಗೆ ಮೋಕ್ಷ ಬೇಡ, ಸಂಸಾರದಲ್ಲಿ ಮಜಾನೇ ಮಾಡಬೇಕು. ಅಂದರೆ ಈ ಪ್ರಕೃತಿಯ ಇಫೆಕ್ಟು, ಅದರ ಇಫೆಕ್ಟನ್ನು ಸಮರ್ಥನೆ ಮಾಡಿಕೊಳ್ಳು ಭಾವೋ ಆಗಿದೆ. ಭಾವೋ ಸಮರ್ಥನೆ ಮಾಡುತ್ತೆ. ಮತ್ತೆ ಭಾವೋ ಸಮರ್ಥನೆ ಮಾಡ್ತು, ನಮ್ಗೆ ಗೊತ್ತಾಗಲ್ಲ, ಅದು ನಮ್ಮ ಅಜಾಗ್ರತೆ. ಮತ್ತೆ ಆ ಅಜಾಗ್ರತೆಯಿಂದ ಹೊರಬರೋದಕ್ಕಾಗಿ ನಾವು ಮಾತುಕತೆ ನಡೆಸ್ತೇವೆ. ಆಗ ಅಜ್ಞಾನದ ಆವರಣ ಮುರಿದು ಜಾಗೃತಿ ಹೆಚ್ಚಾಗತ್ತೆ. ದೀಪಕ್ ಭಾಯ್, ಈಗ ನಮ್ಮ ಧ್ಯೇಯವಾಗಿದೆ ನಮಗೆ ಆತ್ಮದ ಸ್ಪಷ್ಟ ವೇದನೆಯವರೆಗೆ ತಲುಪಬೇಕು ಅಂತ. ಹಾಗಾಗಿ ನಾವು ಈ ಕೀಲಿ ಕೈನ ಇಟ್ಕೊಂಡು ಕಾನ್ಸ್ಟೆಂಟ್ ಭಾವೋನನ್ನ ವಾಚ್ ಮಾಡ್ತಾನೆ ಇದ್ರೆ ಪ್ರಕೃತಿಯನ್ನು ಸಮರ್ಥಿಸಿಕೊಳ್ಳಲು. ಒಂದೇ ಕೀಲಿಕಾಯಿ ಉಪಯೋಗ ಮಾಡಿದ್ರೆ, ನಾವು ಅನ್ನದ ಒಂದು ಅಗಲನ್ನು ತಿಂದ್ರೆ ನಮಗೆ ಬಲ ಬರುತ್ತಾ ಹೇಗೆ? ಅನ್ನನೇ ತಿನ್ನೋದು, ಹಾಗೆಲ್ಲ ಒಂದನ್ನೇ ಹಿಡಿದುಕೊಳ್ಳುವುದಲ್ಲ. ಊಟ ಮಾಡುವಾಗ ಸ್ವಲ್ಪ ಲಡ್ಡು ತಿನ್ನಿ, ಚಟ್ನಿ ತಿನ್ನಿ, ಸಲಾಡ್ ತಿನ್ನಿ, ಹಣ್ಣು ಹಂಪಲ ತಿನ್ನಿ, ಬಗೆ ಬಗೆಯ ಪದಾರ್ಥ ತಿನ್ಬೇಕು. ನಮ್ ಮನಸ್ಸೇನಿದೆಯಲ್ಲ ಅದಕ್ಕೆ ಯಾವಾಗಲೂ ವೆರೈಟಿ ಬೇಕು. ಆದ್ರೆ ಬುದ್ಧಿ ಮೋಸ ಮಾಡುತ್ತೆ. ಅಂದ್ರೆ ಒಂದು, ನಮ್ಗೆ ಜಾಗೃತಿ ಬಂದಿದೆ, ಸಮರ್ಥನೆ ಮಾಡೋದಿಲ್ಲ ನಾವು. ಮತ್ತೆ ನಾನು ಯಾರು? ಸ್ವತಃ ಭಾವನಲ್ಲಿ ಕೂತ್ಬಿಡ್ತೀರಾ. ಆದ್ರಿಂದ ನಾವು ಸಮಗ್ರವಾಗಿ ಏನು ವಿಚಾರ ಬರುತ್ತೆ ಅದರಲ್ಲಿ ನೀವು ಜಾಗೃತರಾಗಬೇಡಿ ಅಷ್ಟೇ. ಕೆಲವೊಮ್ಮೆ ಮಾನದ ಬಗ್ಗೆ ಮಾತಾಡ್ತೀರಾ, ನಿನ್ನೆ ಮನಸ್ಸಿನ ಗ್ರಂಥಿಗಳ ಬಗ್ಗೆ ಮಾತುಕತೆ ನಡೆಸಲಾಗಿತ್ತು. ಹೀಗೆ ಬೇರೆ ಬೇರೆ ವಿಚಾರಗಳು ಬರುತ್ತವೆ. ಅದೇನೆಂದ್ರೆ ಬೇರೆ ಬೇರೆ ಆವರಣಗಳು ಇವು. ಮತ್ತೆ ಒಂದೇ ಆವರಣ ಇದ್ರೆ ಒಂದೇ ಜಾಗೃತಿಯಿಂದ ಅದನ್ನು ಮುರಿದು ಹಾಕಿ ನಾವು ಸ್ಪಷ್ಟ ವೇದನೆಯನ್ನು ತಲುಪಬಹುದು. ನಮ್ಮಲ್ಲಿ ವೆರೈಟೀಸ್ ಆಫ್ ಆವರಣಗಳಿವೆ. ಮಾನದ ದೋಷ ಬೇರೆ, ಲೋಭದ ದೋಷ ಬೇರೆ, ಮೋಹದೋಷ ಬೇರೆ, ವಿಷಯದ ದೋಷ ಬೇರೆ, ಕರ್ತಂದು ಬೇರೆ, ಅನುಭವಿಸೋ ಒಂದು ಬೇರೆ, ಬುದ್ಧಿಯ ಮೋಸ ಬೇರೆ, ಎಷ್ಟೆಲ್ಲ ಮನಸ್ಸಿನ ಗ್ರಂಥಿಗಳು ಬೇರೆ, ಎಷ್ಟೊಂದೆಲ್ಲ ವೆರೈಟೀಸ್ ಆಫ್ ದೋಷಗಳು. ಪ್ರತಿ ಸಲ ಬೇರೆ ಬೇರೆ ದೋಷಗಳು ಹೊರಬರುತ್ತವೆ. ಬೇರೆ ಬೇರೆ ರೀತಿಯ ಜಾಗ್ರತೆಯನ್ನು ಪಾಲಿಸಿ ಸಾಲ್ವ್ ಮಾಡ್ತಾ ಹೋಗ್ಬೇಕು ನಾವು. ಅಂದ್ರೆ ಒಂದು ವಿಚಾರ ಹೋಲ್ ಅಂಡ್ ಸೋಲ್ ಅಲ್ಲ. ಒಂದು ಸೊಲ್ಯೂಷನ್ ಬೇಕಿದ್ರೆ ಹೋಲ್ ಅಂಡ್ ಸೋಲ್ 5 ಆಜ್ಞೆ ಹಿಡೀರಿ. ಈ 5 ಆಜ್ಞೆಗಳು ಶಿಶುವಿಹಾರದ ಲೆವೆಲ್ ಬೇರೆ, 1ನೇ ತರಗತಿಯ ಲೆವೆಲ್ ಬೇರೆ, PhD ಬೇರೆ. ಪ್ರತಿಯೊಂದು ಲೆವೆಲ್ನಲ್ಲಿ ಈ 5 ಆಜ್ಞೆಗಳು ಬೇರೆ ಲೆವೆಲ್ನಲ್ಲಿ ಅಪ್ಲೈ ಮಾಡ್ಲಾಗತ್ತೆ. ಅದರ ಪರಿಣಾಮವಾಗಿ ನಿರಾಕುಲತೆ ಅನುಭವ ಆಗತ್ತೆ. ಪ್ರತಿಯೊಬ್ಬರ ಲೆವೆಲ್ ಬೇರೆ ಇರುತ್ತೆ. ಇದು 5 ಆಜ್ಞೆಗಳು ಕಾಮನ್ ನಮಗಾಗಿ ಅಪ್ಲಿಕೇಶನ್ ಮಾಡಲು ಅಳವಡಿಸುವ ಜಾಗೃತಿಯ ನಮ್ಮ ಪುರುಷಾರ್ಥವಾಗಿದೆ. ಈ 5 ಆಜ್ಞೆಗಳಿಂದ ವ್ಯವಹಾರ ಪೂರೈಸಿ. ನಂತರ ನಿಧಾನವಾಗಿ ಭಾವೋ ನಾಶವಾಗತ್ತೆ, ಮಂಗಲ್ದಾಸ್ ನಾಶವಾಗತ್ತೆ, ಕೇವಲ ಜ್ಞಾನದ ಸ್ಟೇಷನ್ ಬರುತ್ತೆ, ಸ್ಪಷ್ಟ ವೇದನೆ ಸ್ಟೇಷನ್ ಬರುತ್ತೆ. ನಿಮ್ಗೇನ್ ಕೇಳಬೇಕು? ಜೈ ಸಚ್ಚಿದಾನಂದ್ ದೀಪಕ್ ಭಾಯ್, ಆಪ್ತವಾಣಿ 2ರಲ್ಲಿ ಐ ಥಿಂಕ್ ಪೇಜ್ ನಂಬರ್ 359 ಅನ್ಸತ್ತೆ. ಇವಾಗ ಬುಕ್ ನನ್ನ ಕೈಯಲ್ಲಿಲ್ಲ. ಅದು ಆಪ್ತವಾಣಿ ಐ ಥಿಂಕ್ 359. ಏನಿದೆ ಅದರಲ್ಲಿ? ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಹೆಚ್ಚು ದುಃಖನೂ ಸುಖವಾಗಿ ಪರಿಣಮಿಸುತ್ತೆ. ಇದನ್ನ ಸ್ವಲ್ಪ ಅರ್ಥ ಮಾಡಿಸ್ಕೊಡಿ. ಹಾಗೆ ಇನ್ನೊಂದು ಪ್ರಶ್ನೆ, ಈಗ ಮಂದಿರದಲ್ಲಿ ಎಲ್ಲ ಭಗವಂತನ ಮೂರ್ತಿಗೆ ಅಭೇದ ಭಾವದಿಂದ ನಮಸ್ಕಾರ ಮಾಡ್ತೀವಿ, ಹಾಗೆ ಅವರಿಂದ ಶಕ್ತಿನ ಬೇಡ್ತೀವಿ.
ಆದ್ರೆ ರಾಧೆಗೆ ಏನನ್ಸುತ್ತೆ ಅಂದ್ರೆ ಯಾವ ಭಗವಂತ ರಾಧೆಗ್ ಶಕ್ತಿಯನ್ನ ನೀಡ್ತಾರೆ, ಯಾಕೆಂದ್ರೆ ಭಗವಂತ ವಿತರಾಗಿ ಅಥವಾ ವಿರಾಗಿ, ತೀರ್ಥಂಕರರು ವಿತರಾಗಿ, ದಾದಾ ವಿತರಾಗಿ. ಹಾಗಾದ್ರೆ ಯಾರಿಂದ ನಮಗ್ ಶಕ್ತಿ ಸಿಗುತ್ತೆ? ಮೋಕ್ಷದ ಹಾದಿಯಲ್ಲಿ ಬಾಧಿಸೋ ಕಾರಣಗಳಿಗಾಗಿ, ಹಾಗೆ ಜಗತ್ತನ್ನ ನಿರ್ದೋಷ ದೃಷ್ಟಿಯಿಂದ ನೋಡೋದಕ್ಕೆ ಯಾರ್ ಬಳಿ ನಾವು ಶಕ್ತಿ ಕೇಳ್ಕೊಳ್ಬೇಕು? ತಿಳಿಸ್ಕೊಡಿ. ನೀವು ಯಾರ ಹತ್ರನೋ ಬೇಡ್ಕೊಳ್ಳಿ, ಅವರು ವಿತರಾಗಿ ನೀವು ಬೇಡಿಕೊಂಡವರಿಗೆ ತಲುಪುತ್ತೆ, ನಿಮ್ಮೊಳಗಿಂದ ಪ್ರಕಟವಾಗುತ್ತೆ, ಅಲ್ಲಿಂದ ಎಲ್ಲನೂ ಪ್ರಕಟವಾಗುತ್ತೆ. ಯಾವುದರಲ್ಲೂ ಭೇದ ಬೇಡ. ಅಂಬೆ ಮಾತೆ ಹತ್ರ ಬೇಡುವುದಾ, ಪದ್ಮಾವತಿ ದೇವಿ ಹತ್ರ ಬೇಡುವುದಾ, ಅದೆಲ್ಲ ಬೇಡ. ಎಲ್ಲಿ ನೀವು ಶಿರವನ್ನಿರಿಸ್ತೀರಾ ಅಷ್ಟು ಸಾಕು. ನಿಜವಾಗಿ ವಿತರಾಗದ ಭಾಗಕ್ಕೆ ನಮಸ್ಕಾರ ಮಾಡಿ, ಅಂಬೆ ಮಾತೆಗೆ ನಮಸ್ಕರಿಸಿ, ದಾದಾ ಭಗವಾನ್ರಿಗೂ. ಚರಣವಿಧಿಯಲ್ಲಿ ನಾವು ಎಲ್ಲ ಶಕ್ತಿ ಬೇಡ್ತೇವಲ್ಲ, ಹನುಮಂತನ ಹತ್ರ ಬೇರೆ ಮತ್ತು ಗಣಪತಿ ಹತ್ರ ಬೇರೆ, ಚಕ್ರೇಶ್ವರಿ ಮಾತೆ ಹತ್ರ ಬೇರೆ, ಮತ್ತು ಪದ್ಮನಾಭ ಸ್ವಾಮಿ ಮುಂದಿನ ತೀರ್ಥಂಕರರು ಅವರ ಹತ್ರ ಏನು ಕೇಳುವುದು ನಾವು? ಅಲ್ಲಿವರೆಗೆ ನಾವಿರ್ತೇವ? ಬುದ್ಧಿಯ ಹಸ್ತಕ್ಷೇಪ. ಸಾಯಿಬಾಬಾ ಹತ್ರ ಹೋದ್ರೆ ದುಃಖ ಹೊರಟೋಗುತ್ತಾ? ಕೇಳಿ ಕೇಳಿ ಅಂತಾರೆ. ಏನಂದ್ರೆ ಇವೆಲ್ಲ ಬುದ್ಧಿಯ ವಿವರಣೆಗಳಾಗಿವೆ. ಅದಕ್ಕಿಂತ ಸುಮ್ಮನೆ ಎಲ್ಲರೂ ಒಂದೇ ಪಂಥದವರೆಂದು ವಿತರಾಗಿ ಭಗವಂತರದ್ದು ಲಿಂಕ್ ಆಗಿದೆ ಅಷ್ಟೇ. ಒಬ್ಬರಿಗೆ ಹೇಳಿದ್ರೆ ಭಗವಂತನಿಗೆ ತಲುಪುತ್ತೆ, ಆಮೇಲೆ ನಮ್ಮೊಳಗಿನ ಭಗವಂತನಿಗೆ ತಲುಪುತ್ತೆ. ಮೊದಲೆಲ್ಲ ಇಂಥ ಪ್ರಸಂಗಗಳು ಅಂದ್ರೆ ಕೆಲವೊಂದು ಭಗವಂತನ ಮುಂದೆ ಎಷ್ಟೊತ್ತು ನಮಸ್ಕಾರ ಮಾಡೋದು, ಅಲ್ಲಿ ನಿಂತ್ಬಿಡ್ತಿದ್ದೆವು ನಾವು. ನಮಸ್ಕಾರ ಮಾಡ್ತಾನೆ ಇರ್ತೀವಿ, ನಮ್ಗೆ ಅನಿಸ್ತಿತ್ತು ಎಷ್ಟು ಶಕ್ತಿ ಬಿಡ್ತೀವಿ ನಾವು, ಭಗವಂತನ ಪವರೇ ಖಾಲಿ ಆಗ್ಬಿಡುತ್ತೆ. ಎಷ್ಟು ಶಕ್ತಿ ಬಿಡ್ತಾರೆ ಅಂದ್ರೆ 3 ನಿಮಿಷ 5 ನಿಮಿಷ ಅಲ್ಲೇ ಇದ್ಬಿಡ್ತಾರೆ. ಆಮೇಲೆ ಗೊತ್ತಾಗತ್ತೆ ಏನೋ ಹೊಸ ಪದ್ಧತಿ ಅಂತ. ಅದರ ಬದಲು ಕೆಳಗೆ ಕೂತ್ಕೊಳ್ಳಿ ಅಲ್ಲ, ಲೈನ್ನಲ್ಲಿರಿ. ಬೇರೆಯವರು ದೂರದಿಂದಲೇ ದರ್ಶನ ಮಾಡ್ಕೊಂಡು ಹೊರಟೋಗ್ತಾರೆ. ಅಷ್ಟೊಂದು ಭಕ್ತರು ಹನುಮಂತನ, ಕೆಲವರು ಗಣಪತಿಯ ಭಕ್ತರು. ಕೇವಲ ಗಣಪತಿಯ ಇಲ್ಲೆಲ್ಲ, ಆಮೇಲೆ ಚಕ್ರೇಶ್ವರಿ ಮಾತೆಯ ಮುಂದೆ 15 ನಿಮಿಷ ನಿಂತ್ಬಿಡ್ತಾರೆ. ನಮಗೆ ದರ್ಶನ ಮಾಡಲು 2 ಗಂಟೆ ಬೇಕಾಗುತ್ತೆ, ಅಷ್ಟೊಂದು ಬೇಕಾ? ಅದಕ್ಕಿಂತ ಒಳ್ಳೆ ಭಾವನೆಯಿಂದ ಕೆಳಗೆ ಕೂತ್ಕೊಂಡು ಶಕ್ತಿ ಬೇಡಿಯಲ್ಲ 1-2 ಗಂಟೆ ಏಕಾಗ್ರತೆಯಿಂದ. ಅಂದ್ರೆ ಇದು ಕಾಮನ್. ಚರಣವಿಧಿ ತುಂಬಾ ಕಾಮನ್ನು, ನಾವು ಕಲ್ಪೋ ಕೂಡ ಕಾಮನ್. ಸಿಮಂದರ್ ಸ್ವಾಮಿಯ ಪ್ರಾರ್ಥನೆ ಇವೆಲ್ಲವೂ ಸಂಪೂರ್ಣ ಶಕ್ತಿ ನೀಡುತ್ತೆ. ಅರ್ಥವಾಯ್ತಲ್ಲ? ಹಾಗಾದ್ರೆ ದಾದಾ ಹತ್ರ ಶಕ್ತಿ ಕೇಳಿದ್ರೆ ಸಾಕ? ನಮ್ಮೊಳಗಿರುವ ಭಗವಂತನಿಗೆ ತಲುಪುತ್ತೆ. ಹೆಚ್ಚು ವಿವರಣೆ ಬೇಕಿಲ್ಲ. ಅಂಬೆ ಮಾತೆ ಸ್ವಲ್ಪ ಉನ್ನತ ಲೆವೆಲ್, ಚಕ್ರೇಶ್ವರ ದೇವಿ ಇನ್ನು ಮುಂದಕ್ಕೆ 5 ಲಕ್ಷ ವರ್ಷಗಳ ನಂತರ ಬರ್ತಾರೆ, ಏನೂ ಪ್ರಯೋಜನವಿಲ್ಲ. ವಿತರಾಗಿ ಭಗವಂತ ಮೋಕ್ಷಕ್ಕಾಗಿ ಸಹಾಯ ಮಾಡ್ತಾರೆ. ನಮ್ಗೆ ಆಶೀರ್ವಾದ ಪಡಿಬೇಕು. ಶಕ್ತಿ ಬೇಡುವುದಂದ್ರೇನು? ನನ್ಗೆ ಆಶೀರ್ವಾದ ನೀಡಿ, ನನ್ಗೆ ಮೋಕ್ಷಕ್ಕೆ ಹೋಗ್ಬೇಕು, ಅಲ್ಲಿ ಹೋಗುವವರೆಗೆ ಸಂಸಾರದಲ್ಲಿನ ಯಾವುದೇ ವಸ್ತು ಬೇಕಿಲ್ಲ ಅಂತ ಬೇಡ್ಬೇಕು. ನೋಡ್ಬೇಕು ಅಂತ ಬೇಡಬಾರ್ದು, ಯಾವುದೇ ವಸ್ತು ಯಾವ್ದನ್ನು ಕೇಳಲ್ಲ, ಮೋಕ್ಷನ್ ಕೇಳ್ಕೊತೀನಿ. ನಾವು ದಾದಾ ಹತ್ರ ಶಕ್ತಿ ಬೇಡಿದ್ರೆ ಅದು ಎಲ್ರಿಗೂ ತಲುಪುತ್ತೆ. ಎಲ್ರಿಗೂ ವಿತರಾಗಿ ಭಾವನೆಯಿಂದ ನಮಸ್ಕಾರ ಮಾಡಬೇಕು. ಅಂಬೆ ಮಾತೆಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ಆಶೀರ್ವಾದ ನೀಡಿ ಅಂತ. ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯಲು ನಮ್ಗೆ ಆಶೀರ್ವಾದ ನೀಡಿ. ಅಥವಾ ನಿಜವಾಗಿ ಏನೆಂದ್ರೆ ಇಡೀ ಜಗತ್ತಿನ ಕಲ್ಯಾಣ ಮಾಡಿ, ಜಗತ್ತಿನ ಜನರ ಅಡಚಣೆ ದೂರವಾಗಿ ಅವರು ದಾದಾ ಅವರ ಜ್ಞಾನ ಪಡೀಲಿ ಅಂತ ಆಶೀರ್ವಾದ ನೀಡಿ. ಜಗತ್ತಿನ ಜನರ ವಿಘ್ನಗಳನ್ನು ದೂರ ಮಾಡಿ, ದಾದಾ ಅವರ ಪ್ರಾಜೆಕ್ಟ್ಗಳಲ್ಲಿನ ವಿಘ್ನಗಳನ್ನು ದೂರ ಮಾಡಿ, ಎಲ್ಲ ಮಹಾತ್ಮರು ಜಗತ್ತಿನ ಕಲ್ಯಾಣ ಮಾಡುವಂತೆ ಆಶೀರ್ವಾದ ನೀಡಿ. ಅರ್ಥವಾಯ್ತಲ್ಲ? ಈ ಸುಖ ಹೇಗೆಂದ್ರೆ ಬಿಸಿಲಿನ ತಾಪಕ್ಕೆ ಸಿಲುಕಿರುವಾಗ ತಪ್ಪಿಸ್ಕೊಳ್ಳೋ ಆಗ್ತಾ ಇಲ್ಲ, ಸಿಕ್ಬಿದ್ದಿದ್ದೀರಾ ನೀವು. ಆಗ ನಿಮ್ಗೆ ದುಃಖವಾಗತ್ತಾ? ಆಚೆ ಬರಲು ರಸ್ತೆ ಗಂಟೆ ಸಾಕೋ ಅನ್ಕೋತೀರ ನೀವು. ಈ ದುಃಖಕ್ಕಿಂತ ಮತ್ತೆ ಸುಖ? ಅದು ಹಾಗೇನೆ ಆಕ್ಸೆಪ್ಟ್ ಮಾಡಿದ್ರೆ ಸುಖವಾಗಿ ಬಿಡುತ್ತೆ. ಈ ದುಃಖ ಅದು ಗಂಡ ಗೊರಕೆ ಹೊಡೆಯುವಾಗ, ಆಮೇಲೆ ಗಂಡ ಪಕ್ಕದಲ್ಲಿ ಇರದಿದ್ರೆ, ಗೊರಕೆ ಹೊಡೆಯದಿದ್ರೆ ನಿದ್ದೆನೆ ಬರುವುದಿಲ್ಲ. ಅದು ದುಃಖನೇ ಅಲ್ವಾ? ಮತ್ತೆ ಪಕ್ಕದಲ್ಲಿ ಗಂಡ ಇದ್ರೆ ಶಾಂತಿಯಿಂದ ಮಲಗ್ತಾಳೆ. ಗೊರಕೆ ಹೊಡೆದ್ರೆ ಎಷ್ಟು ಹಿಂಸೆ ಆಗುತ್ತೆ ಅವಳಿಗೆ, ಅದು ಸುಖ ಅನ್ಸುತ್ತೆ. ತುಂಬಾನೇ ದುಃಖವಿದ್ರೆ ಈಗ ಸುಖ ಅನ್ಸುತ್ತೆ. ಇದು ಸಾಮಾನ್ಯ ವಿಷಯ, ಮುಖ್ಯವಲ್ಲ. ಆಪ್ತವಾಣಿಯಲ್ಲಿ ಇದೇ ಉದಾಹರಣೆ ಇದೆ. ಆಪ್ತವಾಣಿಯಲ್ಲಿ ಹೀಗಿದೆ. ದುಃಖ ಹೆಚ್ಚು ಉಂಟಾದ್ರೆ ಮತ್ತೆ ಅದು ಸುಖ ಅನ್ಸುತ್ತೆ, ಅದು ನಿಜಾನೇ. ಮತ್ತೆ ಕೆಲವು ಪ್ರಕಾರದ ದುಃಖವಿದೆಯಲ್ಲ, ಅದನ್ನ ಬುದ್ಧಿ ಆಕ್ಸೆಪ್ಟ್ ಮಾಡುತ್ತೆ. ಹೀಗೇನೆ ಇರೋದು. ಆಕ್ಸೆಪ್ಟ್ ಮಾಡಿಬಿಟ್ರೆ ಅಲ್ಲಿಂದ ಸುಖ ಶುರುವಾಗತ್ತೆ. ಸರಿ, ಹಾಗಾದ್ರೆ ನಾವು ವಿಧಿ ಮಾಡೋಣ, ಮತ್ತೆ ನೋಡೋಣ ಈ ನೆಗೆಟಿವ್ ಎಲ್ಲಾದರೂ ಉತ್ಪನ್ನವಾಗತ್ತಾ. ಯಾವುದೇ ಸಂಕಟದಿಂದಾಗಿ ಬೇರೆಯವರನ್ನು ದೂಷಿಸ್ತೀರಾ ನೀವು? ಒಂದು ಪಾಯಿಂಟ್ ಮೇಲೆ ನಾವು ಜಾಗೃತವಾಗಿರ್ಬೇಕು. ಯಾವುದೇ ಸಂಕಟ ಬಂದರೂ ಬೇಕಾದ ಹಾಗೆ ನಡೆದಿದ್ರೆ, ಬೇಕಿದ್ದ ಸುಖ ಸಿಗದಿದ್ರೆ, ಸಂಕಟ ಶುರುವಾದ್ರೆ ನಿಮಿತ್ತ ತಪ್ಪಿತಸ್ಥ ಅನ್ಕೋಬೇಡಿ. ಯಾವುದೇ ನಿಮಿತ್ತ ತಪ್ಪಿತಸ್ಥ ಅಲ್ಲ, ಅನುಭವಿಸೋರ್ದು ತಪ್ಪು. ಇದು ಒಂದೇ ಕೀಲಿಕಾಯಿ. ಇವತ್ತು PhD ವಿಚಾರ ಬೇಡ, ಶಿಶುವಿಹಾರಕ್ಕೆ ಬಂದಿದ್ದೀವಿ ನಾವು. ಅನುಭವಿಸೋರ್ದೇ ತಪ್ಪು. ಆ ಲೆವೆಲ್ ಅನ್ನ ನೀವು ಚೆಕ್ ಮಾಡಿ.
ಎಲ್ರಿಗೂ ಗೊತ್ತಾಗೋ ವಿಚಾರ ಅಲ್ಲ. ನೋಡಿ, ಎಷ್ಟು ಒಳ್ಳೆ ಜಾಗೃತಿಯ ಕೀಲಿಕೈ ಇದಾಗಿದೆ. ಈ ದೋಷ ಗೊತ್ತಾಗ್ಬಿಟ್ರೆ ಎಷ್ಟು ಪ್ರಗತಿ ಆಗ್ಬಿಡುತ್ತೆ. ಈ ದೋಷ ನಾಶವಾಗುವುದಿಲ್ಲ. ಈ ದೋಷ ಆವರಣದ್ದು ಗಾಢವಾಗಿದೆ. ಪ್ರತ್ಯಕ್ಷ ತೋರಿಸಿದ್ರೂ ಅದು ನಾಶವಾಗಲ್ಲ. ಸಾಮಾಯಿಕವನ್ನು ನಾವು ಹಿಡಿದುಕೊಂಡ್ಬಿಟ್ರೆ ನನ್ನಿಂದ ತಪ್ಪಾಗಿದೆ, ಅದರಿಂದ ಹೊರಬರುವುದು ಅಂದರೆ ತುಂಬಾ ದೊಡ್ಡ ಪ್ರಗತಿ. ನಮ್ಮ ಪ್ರಗತಿ ಆಗತ್ತೆ, ಬೇರೆಯವರಿಗೂ ಸಂಕಟ ಆಗೋದಿಲ್ಲ.